ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಲೋಕಸಭಾ ಚುನಾವಣಾ ಫಲಿತಾಂಶ ಹೊಸ್ತಿಲಲ್ಲಿದೆ. ಇಡೀ ದೇಶದ ಚಿತ್ತ ಅದರ ಕಡೆ ಇದೆ. ಎಲೆಕ್ಷನ್ ಮುಗಿತಾ ಬಂದಿದೆ. ಇವತ್ತು ಕೊನೆ ಸ್ಟೇಜ್ ಎಲೆಕ್ಷನ್ ನಡೀತಾ ಇದೆ. ಎಕ್ಸಿಟ್ ಪೋಲ್ಗಳು ಇವತ್ತು ಸಂಜೆಯಿಂದ ಬರ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಈ ವಿಡಿಯೋನು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋನ ನಾನು 2 ಪಾರ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತೀನಿ. 2 ಒಂದೇ ಆಗಿರುತ್ತೆ. ಫಸ್ಟ್ ಹಾಫಲ್ಲಿ ನಾವೇನು ಮಾತಾಡೋಣ, ಹಿಂದೆ ಯಾವ್ಯಾವ ರೀತಿ ಎಲೆಕ್ಷನ್ ಆಗಿತ್ತು, ಯಾವ ಪಾರ್ಟಿ ಬಂದಿತ್ತು, ಅವಾಗ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನೋಡ್ತಾ ಹೋಗೋಣ. ಸೆಕೆಂಡ್ ಹಾಫಲ್ಲಿ ನಾವು ಸ್ಟ್ರಾಟಜಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗೋದಾದರೆ ಈಗ 2009ರಿಂದ ನಾವು ಡೇಟಾನ ನೋಡ್ತಾ ಹೋಗೋಣ. 2009ರಲ್ಲಿ ನೋಡಿ ಆಲ್ರೆಡಿ ಒಂದು UPA ಗೌರ್ಮೆಂಟು ಅಸ್ತಿತ್ವದಲ್ಲಿತ್ತು. 2004ರಿಂದ 2009 ತನಕ ಅದೇ ಗೌರ್ಮೆಂಟು ವಾಪಸ್ ಎಲೆಕ್ಟ್ ಆಗಿ ಬಂತು. ಕ್ಲೀನ್ ಮೆಜಾರಿಟಿ ಅಂತ ಒಂದು ಪಾರ್ಟಿಗೆ ಬಂದಿಲ್ಲ ಅಂತಂದ್ರು, ಅವರ ಅಲಯನ್ಸಿಗೆ ಮೆಜಾರಿಟಿ ಬರ್ತಾ ಹೋಯಿತು. ಅಂದರೆ ಇರೋ ಗೌರ್ಮೆಂಟೇ ಮತ್ತೆ ಇನ್ನೊಂದು ಪುನರ್ರಚನೆ ಮಾಡಲಿಕ್ಕೆ ತಯಾರಾಗಿತ್ತು. ಆಗ ಮಾರ್ಕೆಟ್ ಯಾವ ರೀತಿ ಮಾಡಿದೆ ಅಂತ ನೋಡೋಣ. 16 ಏಪ್ರಿಲಿಂದ 13 ಮೇ ತನಕ ಅವಾಗ ಎಲೆಕ್ಷನ್ ನಡೆದಿತ್ತು. ಅದೇ ರೀತಿಯಾಗಿ 2014ರಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು, ಮತ್ತೊಂದು ಹೊಸ ಗೌರ್ಮೆಂಟ್ ಬಂತು. ಆದರೆ ಆ ಗೌರ್ಮೆಂಟ್ ಬರೋತ್ತಿಗೆ ಸುಮಾರು ಸ್ಕ್ಯಾಮ್ಗಳು, ಅಂದರೆ ಹಿಂದೆ ಇದ್ದಿದ್ದ ಗೌರ್ಮೆಂಟ್ ಮೇಲೆ ಒಂದು ಆ್ಯಂಟಿ ಇನ್ಕಂಪೆನ್ಸಿ ಬಂದಿತ್ತು. ಅವ್ರ ಮೇಲೆ ಅವರು ಸರಿಯಾಗಿ ಗೌರ್ಮೆಂಟ್ನ ನಡೆಸಿಲ್ಲ, ಈ ರೀತಿ ಆರೋಪಗಳೆಲ್ಲ ಬಂದಿತ್ತು. ಕೋಲ್ ಸ್ಕ್ಯಾಮು, 2G ಸ್ಕ್ಯಾಮ್, ಈ ರೀತಿ ಸ್ಕ್ಯಾಮ್ಗಳೆಲ್ಲ ಬಂದು ಒಂದು ಚೇಂಜ್ ಆಗಿ ಒಂದು ಜನ ವೋಟ್ ಮಾಡಿ ಒಂದು ಚೇಂಜ್ನ ತಂದಿದ್ರು. ಅದೇ ರೀತಿ 2019ರಲ್ಲಿ ಏನಾಯಿತು, ಇದ್ದಿದ್ದಂತಹ NDA ಗೌರ್ಮೆಂಟಿಗೆ ಮತ್ತೆ ಮೆಜಾರಿಟಿ ಸಿಕ್ತು. 2014ರಲ್ಲಿ ಏನಿತ್ತು ಅದಕ್ಕಿಂತ ಜಾಸ್ತಿ ವೋಟ್ ಶೇರು ಆಗಿರ್ಬೋದು ಅಥವಾ ಸೀಟ್ಸ್ ಆಗಿರ್ಬೋದು, ಎರಡೂ ಕೂಡ ಜಾಸ್ತಿ ಬಂತು. ಆಗ ಮಾರ್ಕೆಟ್ ಏನು ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ಈಸಿ ಆಗಲಿ ಅಂತ ಹೇಳೋದಕ್ಕೋಸ್ಕರ ಏನು ಮಾಡಿದ್ದೀನಿ, ಆಲ್ರೆಡಿ ನಾನು ಡೇಟಾನ ಮಾಡಿಟ್ಬಿಟ್ಟಿದ್ದೀನಿ ಇಲ್ಲಿ. ಅಂದರೆ ಯಾವಾಗ ತನಕ ಎಲೆಕ್ಷನ್ ನಡೆದಿತ್ತು, ಆಮೇಲೆ ಎಲೆಕ್ಷನ್ ರಿಸಲ್ಟ್ ದಿನ ಮಾರ್ಕೆಟ್ ಏನು ಮಾಡಿದೆ ಅಂತ ಇಲ್ಲಿದೆ. ಸೊ ನೀವು 2009ರಲ್ಲಿ ನೋಡೋದಾದರೆ 16 ಏಪ್ರಿಲಿಂದ ನಮಗೆ 13 ಮೇ ತನಕ ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ಅನೌನ್ಸ್ ಆಗಿ ನಡೆದಿದ್ದ ಟೈಮಲ್ಲಿ ಅಂತ ನೀವು ನೋಡಿದ್ರೆ ಓವರಾಲ್ ಲೋ ಎಷ್ಟು ಹೈ ಎಷ್ಟು ಮಾಡಿದೆ ಅಂದರೆ ಸರಿಸುಮಾರು 12.5% ಮೂವ್ಮೆಂಟ್ ಕೊಟ್ಟಿದೆ ಟೋಟಲ್ ಎಲೆಕ್ಷನ್ ನಡೆದಂಥ ಟೈಮಲ್ಲಿ. ಸೊ 12.5% ಮೂವ್ಮೆಂಟ್ ಆಗಿತ್ತು, ವಿಚ್ ಇಸ್ ಬಿಗ್ ಮೂವ್. ಆದರೆ ಮಾರ್ಕೆಟ್ ಎಲ್ಲಿತ್ತು ಅವಾಗ 3000ದಲ್ಲಿತ್ತು. ನಿಫ್ಟಿ ನೋಡಿ 3000ದಲ್ಲಿತ್ತು. 300 ಪಾಯಿಂಟ್ಗಳೇ ನಮಗೆ 10% ಆಗ್ತಾ ಹೋಗುತ್ತೆ. ಸೊ 350 ಪಾಯಿಂಟ್ ಅಂದರೆ 10% ಮೂವ್ಮೆಂಟ್ ಆಗೋಗಿತ್ತು ಅವಾಗ. ಆದರೆ ಎಲೆಕ್ಷನ್ ಅನೌನ್ಸ್ ಆಗಿದ್ದು ಯಾವತ್ತು ಅಂದರೆ ಶನಿವಾರ ಅನೌನ್ಸ್ ಆಗಿತ್ತು ಎಲೆಕ್ಷನ್ನು, ಅಂದರೆ ರಿಸಲ್ಟ್ ಶನಿವಾರ ಬಂದಿತ್ತು. ಮಾರ್ಕೆಟ್ ಓಪನ್ ಇರಲಿಲ್ಲ. ಮಂಡೇ ಮಾರ್ಕೆಟ್ ಓಪನ್ ಆಯಿತು. 20%, ಕ್ಲೋಸ್ ಟು 20%, 19% ಮೂವ್ಮೆಂಟ್ ಬಂತು ರಿಸಲ್ಟ್ ದಿನ. ಒನ್ ಸೈಡೆಡ್ ಮೂವ್ ನೋಡಿ, ಅಲ್ಲಿ ಕೆಳಗಡೆ ವಿಕ್ಕೇ ಇಲ್ಲ, ಲೋನೇ ಇಲ್ಲ. ಎಲ್ಲಿ ಓಪನ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಹೋಯಿತು. ಯಾಕೆಂದರೆ ಇದ್ದಿದ್ದಂಥ ಗೌರ್ಮೆಂಟೇ ವಾಪಸ್ ಬಂದಿತ್ತು. ಎಲೆಕ್ಷನ್ ಟೈಮಲ್ಲಿ ಮಾರ್ಕೆಟು ಕನ್ಸಾಲಿಡೇಷನ್ ಆಗಿತ್ತು. ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಹಾಗೆಯೇ 2014ರಲ್ಲಿ ಅಂತ ನಾವು ನೋಡೋದಾದರೆ ನೋಡಿ, ಆಗ ಗೌರ್ಮೆಂಟ್ ಚೇಂಜ್ ಆಯಿತು. UPA ಗೌರ್ಮೆಂಟ್ ಹೋಗಿ NDA ಗೌರ್ಮೆಂಟ್ ಬಂದಿತ್ತು. ಅಲ್ಲೂ ನೀವು ನೋಡೋದಾದರೆ ಎಲೆಕ್ಷನ್ ನಡೆದಂಥ ಟೈಮಲ್ಲಿ 7th ಏಪ್ರಿಲಿಂದ 12th ಮೇ ತನಕ ಎಲೆಕ್ಷನ್ ನಡೀತು. ಆಗ ಮಾರ್ಕೆಟಲ್ಲಿ ದೊಡ್ಡ ಮೂವ್ಮೆಂಟ್ ಏನೂ ಆಗಿಲ್ಲ. 5.5% ಒಂದು ಕನ್ಸಾಲಿಡೇಷನ್ನೇ ಆಗಿತ್ತು. ಯಾವಾಗ ಎಕ್ಸಿಟ್ ಪೋಲ್ ಹತ್ತತ್ರ ಹೋಯಿತು, ಮಾರ್ಕೆಟ್ನಲ್ಲಿ ಗ್ಯಾಪ್ ಅಪ್ಗಳು ಆಗಲಿಕ್ಕೆ ಶುರುವಾಯಿತು. ರಿಸಲ್ಟ್ ದಿನ ಇಲ್ಲೊಂದು ದೊಡ್ಡ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದ್ದಿಲ್ಲ, ತುಂಬ ವಾಲಿಟಿಲಿಟಿ ಇತ್ತು. 6% ಅವತ್ತು ಲೋ ಹೈನ ಕನ್ಸಿಡರ್ ಮಾಡೋದಾದರೆ ನಿಫ್ಟಿನಲ್ಲಿ 6% ಮೂವ್ಮೆಂಟ್ ಆಯಿತು. ಅಂದರೆ ಆವಾಗ 7000 ಹತ್ತತ್ರ ಇತ್ತು ಮಾರ್ಕೆಟು. 432 ಪಾಯಿಂಟ್ಗಳು ಒಂದು ದಿನದಲ್ಲಿ ಮೂವ್ಮೆಂಟ್ ಬಂದಿದ್ದು ನೋಡಲಿಕ್ಕೆ ಸಿಕ್ತು. ಎಗೇನ್ ಇಲ್ಲಿ ನೋಡಿ, ಎಲೆಕ್ಷನ್ ನಡೀತಿರ್ಬೇಕಾದ್ರೆ ಒಂದು ದೊಡ್ಡದಾಗಿ ಕನ್ಸಲ್ಟೇಷನ್ ಆಗಿತ್ತು. ರಿಸಲ್ಟ್ ಬಂದ ಮೇಲೆ ಗೌರ್ಮೆಂಟ್ ಚೇಂಜ್ ಆಗಿದೆ ಅಂತ ಆದರೂ ಕೂಡ ಮಾರ್ಕೆಟು ಗ್ಯಾಪ್ ಅಪ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಹೋಗ್ತಾ ಇತ್ತು. ಆಮೇಲೆ ರಿಸಲ್ಟ್ ಬಂದ ಮೇಲೂ ಕೂಡ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಶುರುವಾಯಿತು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅಂದರೆ ಇಲ್ಲಿ ಗೌರ್ಮೆಂಟ್ ಚೇಂಜ್ ಆಗಿದೆ, ಆದರೂ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡಿದೆ. ಅದನ್ನ ನೀವು ನೋಡಬೇಕಾಗಿರುವಂಥ ವಿಚಾರ ಇಲ್ಲಿ. ಅದೇ ರೀತಿಯಾಗಿ 2019 ನೋಡ್ತಾ ಹೋಗೋಣ. ನಮಗೆ ನೆಕ್ಸ್ಟು 2019ರಲ್ಲಿ ಏನಾಯಿತು, ಇದ್ದಿದ್ದಂತಹ NDA ಗೌರ್ಮೆಂಟೇ ಮತ್ತೆ ಎಲೆಕ್ಟ್ ಆಗಿತ್ತಲ್ವಾ, ಕರೆಕ್ಟಾ? 2019ರಲ್ಲಿ 2ನೇ ಟರ್ಮ್ ಬಂದರು ಅವರು. ಆದರೆ ನೋಡಿ ಏನು ಮಾಡಿದೆ ಮಾರ್ಕೆಟು ಅಂತ. 2019ರಲ್ಲಿ ಸರಿಸುಮಾರು 11 ಏಪ್ರಿಲಿಂದ ನಮಗೆ 17 ಮೇ ತನಕ ಎಲೆಕ್ಷನ್ ನಡೆದಿತ್ತು. ಎಲೆಕ್ಷನ್ ಓಪನ್ ಆದಾಗಿಂದ ಕ್ಲೋಸಿಂಗ್ ಅಂತ ನೋಡಿದ್ರೆ ನಿಮಗೆ 1% ಮೂವ್ಮೆಂಟ್ ಆಗಿದೆ. ಎಲ್ಲಿತ್ತೋ ಎಲೆಕ್ಷನ್ ಓಪನ್ ಶುರು ಮಾಡಿದಾಗ ಎಲ್ಲಿತ್ತೋ ಮುಗಿಯೋಕ್ಕೆ ಬರೋಷ್ಟೊತ್ತಿಗೆ 1% ಕರೆಕ್ಷನ್ ಆಗಿತ್ತು ಅಂತಿತ್ತು. ಬಟ್ ಓವರಾಲ್ ರೇಂಜ್ ಅಂತ ನೀವು ನೋಡೋದಾದರೆ ಎಲೆಕ್ಷನ್ ನಡೆದಿರುವಂಥ ಟೈಮಲ್ಲಿ ತುಂಬ ವಾಲಟೈಲ್ ಆಗಿ ಮಾರ್ಕೆಟು ಆ್ಯಕ್ಟ್ ಆಗಿತ್ತು. ಅಂದರೆ ಸರಿಸುಮಾರು 6.5% ಮೂವ್ಮೆಂಟು, 6.3% ಮೂವ್ಮೆಂಟು ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲೇ ನಮಗೆ ವಾಲಟಿಲಿಟಿ ನೋಡಲಿಕ್ಕೆ ಸಿಕ್ಕಿತ್ತು. ಆವಾಗ ಮಾರ್ಕೆಟಲ್ಲಿತ್ತು 11,000 ರೇಂಜಲ್ಲಿತ್ತು. ಎಲೆಕ್ಷನ್ ಎಕ್ಸಿಟ್ ಪೋಲ್ ಬರ್ತಾ ಇದ್ದಂಗೆ ಮತ್ತೆ ಅದೇ ಗೌರ್ಮೆಂಟ್ ಬರುತ್ತೆ ಅಂತ ಆಯಿತು. ಎಗೇನ್ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡ್ತು, ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಆದರೆ ರಿಸಲ್ಟ್ ದಿನ ಏನಾಯಿತು, ಮತ್ತೆ ಒಂದು ಓಪನ್ ಆಗಿತ್ತು, ಅಲ್ಲಿಗೆ ಸಸ್ಟೇನ್ ಆಗಲಿಲ್ಲ, ದೊಡ್ಡದಾಗಿ ಕ್ರ್ಯಾಶ್ ಆಗಿದೆ. 3.5% ಓವರಾಲ್ ಅವತ್ತು ನೆಗೆಟಿವ್ ಆಗಿದೆ. ಅಂದರೆ ಓವರಾಲ್ ಓಪನ್ ಹೈ ಎಲ್ಲಿ ಮಾಡಿತ್ತು, ಹೈಯಿಂದ ಲೋಗೆ ಅಂತ ನೋಡೋದಾದರೆ ಸರಿಸುಮಾರು 3.5%. ಅವತ್ತು ಕೂಡ ನೋಡಿ 427 ಪಾಯಿಂಟ್ಗಳ ಮೂವ್ಮೆಂಟ್ ಬಂದಿದೆ. ಅಫ್ಕೋರ್ಸ್ ಪರ್ಸೆಂಟೇಜ್ ವೈಸ್ ಅಂತ ನೋಡೋದಾದರೆ ಕಮ್ಮಿ ಆಗ್ತಾಯಿದೆ ವರ್ಷದಿಂದ ವರ್ಷಕ್ಕೆ. ಫಸ್ಟ್ 19% ಮೂವ್ಮೆಂಟ್ ಬಂದಿತ್ತು, ಅದಾದಮೇಲೆ ಒಂದು 6% ಮೂವ್ಮೆಂಟ್ ಬಂದಿತ್ತು, ಆಮೇಲೆ 3% ಮೂವ್ಮೆಂಟ್ ಬಂದಿದೆ. ಈಗ ಏನಾಗುತ್ತೆ ಅಂತ ನೋಡ್ತೋಣ. ಆದರೆ ಇಲ್ಲಿ 2019 ಸಿನಾರಿಯೋ ನೀವು ನೋಡೋದಾದರೆ ಎಲ್ಲ ಥರದಲ್ಲೂ ಪಾಸಿಟಿವ್ ಆಗಿರಬೇಕಾಗಿತ್ತು, ಕರೆಕ್ಟ್? ಯಾಕೆಂದರೆ ಇದ್ದಿದ್ದಂಥ ಗೌರ್ಮೆಂಟು NDA ಗೌರ್ಮೆಂಟಿಗೆ
ಹಳೇದಾಗಿ 2014ರಲ್ಲಿ ಎಷ್ಟು ಮೆಜಾರಿಟಿ ಸಿಕ್ಕಿತ್ತು ಅದಕ್ಕಿಂತ ಜಾಸ್ತಿ ವೋಟ್ ಶೇರು ಜೊತೆಗೆ ಸೀಟ್ ಶೇರು ಎರಡೂ ಕೂಡ ಸಿಕ್ಕಿತ್ತು. ಆದರೂ ಕೂಡ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡಲಿಲ್ಲ. ಯಾವ ರೀತಿ ಅಪ್ರಿಷಿಯೇಟ್ ಮಾಡಲಿಲ್ಲ ನೋಡಿ, ಆಯಿತು ರಿಸಲ್ಟ್ ದಿನ ಆಯಿತು, ಕೊನೆಗೆ ಅದಾದಮೇಲೂ ಕೂಡ ಮಾರ್ಕೆಟ್ ಕೆಳಗಡೆನೇ ಬರ್ತೋಯ್ತು, ಅಪ್ರಿಷಿಯೇಟೇ ಮಾಡಲಿಲ್ಲ. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಆಗುತ್ತೆ ಅಂದರೆ ನೋಡಿ, ಎಕ್ಸಿಟ್ ಪೋಲಲ್ಲಿ ಅವಾಗ ನಿಖರವಾಗಿ ಹೇಳಿರ್ಬೋದು ಅಂತ ಸುಮಾರು ಜನ ಹೇಳ್ಕೊಂಡಿರ್ಬೋದು. ಕರೆಕ್ಟ್, ಎಕ್ಸಿಟ್ ಪೋಲ್ಗಳು ಸುಮಾರು ಒಂದು 2-3 ಏಜೆನ್ಸಿ ಮಾಡುವಂಥದ್ದು ಎಕ್ಸಾಕ್ಟ್ 10ಕ್ಕೆ ಬರುತ್ತೆ. ಆದರೆ ಎಕ್ಸಿಟ್ ಪೋಲ್ ಹೇಳೋ ಕಥೆನೇ ಬೇರೆ, ಮಾರ್ಕೆಟ್ ರಿಯಾಕ್ಟ್ ಮಾಡೋ ಕಥೆನೇ ಬೇರೆ. ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈ ಸಲ ಅದು ಇನ್ನೂ ಕಷ್ಟ. ಯಾಕಾಗುತ್ತೆ ಅಂತಂದರೆ ನೋಡಿ, ಎಕ್ಸಿಟ್ ಪೋಲ್ ಬರ್ಬೋದು, ಆ ಒಂದು ಬಯಾಸಲ್ಲಿ ಹೇಳ್ತಾ ಇದ್ದೀನಿ, ಇರುವಂಥ NDA ಗೌರ್ಮೆಂಟಿಗೆ ಅಬ್ಸಲ್ಯೂಟ್ ಮೆಜಾರಿಟಿಗೆ ಏನೂ ತೊಂದರೆ ಇಲ್ಲ ಅಂತಲೇ ಸುಮಾರು ಎಕ್ಸಿಟ್ ಪೋಲ್ಗಳು ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ರೀತಿ ಆಯಿತು ಅಂತಂದರೆ ಇದು ಹಿಸ್ಟಾರಿಕಲ್ ಇವೆಂಟ್ ಆಗುತ್ತೆ ಮಾರ್ಕೆಟ್ ದೃಷ್ಟಿಯಿಂದ. ಯಾಕೆ ಹೇಳಿ, ಇರುವಂಥ ಗೌರ್ಮೆಂಟೇ 3 ಸಲ ಆಯ್ಕೆಯಾಗಿ ಬಂದಿರುವಂಥದ್ದು ಒಂದೇ ಸಲ ನಮ್ಮ ಭಾರತದಲ್ಲಿ ನಡೆದಿರೋದು ನೆಹರು ಅವರಿದ್ದಂಥ ಟೈಮಲ್ಲಿ. ಆದರೆ ಆವಾಗ NSE ಇತ್ತ, NSE ಇರಲಿಲ್ಲ. BSE ಏನಾಗಿತ್ತು ಅಂತ ನಾನು ಟ್ರ್ಯಾಕ್ ಮಾಡಿಲ್ಲ, ಬಟ್ ನಿಫ್ಟಿ ಅನ್ನೋದು ಇರಲೇ ಇರಲಿಲ್ಲ ಆವಾಗ. ನಿಫ್ಟಿ ನೋಡಿದ ಹಾಗೆ 1991-92ನೇ ಇಸ್ವಿಯಿಂದ ಈ ಥರ ಘಟನೆ ನಡೆದೇ ಇಲ್ಲ. ಅಂದರೆ ಇರೋವಂಥ ಗೌರ್ಮೆಂಟೇ 3rd ಟೈಮ್ ಎಲೆಕ್ಟ್ ಆಗಿ ಬಂದಿರೋದನ್ನ ಮಾರ್ಕೆಟು ವಿಟ್ನೆಸ್ ಮಾಡಿಲ್ಲ. ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾವಿಲ್ಲಿ ನೋಡುವಂಥದ್ದು ತುಂಬ ಕಷ್ಟಕರ ವಿಚಾರ ಆಗಿರುತ್ತೆ. ಅದನ್ನು ನೀವು ನೆನ್ಪಿಟ್ಕೊಳ್ತಾ ಹೋಗಬೇಕು. ಜೊತೆಗೆ ಈಗ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ, ಯಾಕೆ ಮೇಲೆ ಹೋಗುತ್ತೋ ಅಂತ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ವಿಶ್ಲೇಷಣೆ ಮಾಡೋದಾದರೆ ನಾವು ಏನಾಗಿತ್ತು ಮಾರ್ಕೆಟಲ್ಲಿ ಹಿಂದೆ ಅಂತ ನೋಡೋಣ. ಒಂದು ನಿಮ್ಗೆ ಹೇಳಿದೆ, ಎಲೆಕ್ಷನ್ ಟೈಮಲ್ಲಿ ದೊಡ್ಡದಾಗಿ ಒಂದು ಕನ್ಸಾಲಿಡೇಷನ್ ಆಗಿತ್ತು ಮಾರ್ಕೆಟ್ನಲ್ಲಿ ಅಂತ. ಅದಕ್ಕಿಂತ ಜೊತೆಗೆ ಹಿಂದೆ ನೀವು ನೋಡೋದಾದರೆ ಒಂದು ದೊಡ್ಡ ಕೊಲ್ಯಾಪ್ಸ್ ಆಗಿತ್ತು. ಯಾವುದು? ಲೇಮನ್ ಬ್ರದರ್ ಕೊಲ್ಯಾಪ್ಸ್ ಆಗಿತ್ತು. ಗ್ರೇಟ್ ಡಿಪ್ರೆಷನ್ ಅಂತ ಕರೆದ್ರು ಮಾರ್ಕೆಟಲ್ಲಿ. 2008ರಲ್ಲಿ ಆದಂಥ ದೊಡ್ಡದಾದಂಥ ಕ್ರ್ಯಾಶ್ ಅದು. ಆಲ್ಮೋಸ್ಟ್ ನೋಡಿ 6000ದಲ್ಲಿ ಇದ್ದಿದ್ದು 2000 ತನಕ ಬಂದಿತ್ತು. ಅಲ್ಲಿ ಒಂದು ರಿಕವರಿ ಮಾಡ್ತಾ ಇತ್ತು, ಒಂದು ಕನ್ಸಾಲಿಡೇಷನ್ ನಡೆದಿತ್ತು, ಮತ್ತೆ ಮೇಲ್ಗಡೆ ಹೋಗಿ ಒಂದು ಕನ್ಸಾಲಿಡೇಷನ್ ಆಗ ಟೈಮಲ್ಲಿ ಎಲೆಕ್ಷನ್ ಬಂತು, ಮತ್ತೆ ಒಂದು ಅದಕ್ಕೆ ಒಂದು ಪೂರಕವಾಗಿ ಅಪ್ ಮೂಮೆಂಟ್ ಬರ್ತಾಯಿತ್ತು. ಯಾಕೆಂದರೆ ಮಾರ್ಕೆಟಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗಿತ್ತು. ರಿಕವರಿ ಫೇಸಲ್ಲಿ ಇದ್ದಾಗ ಬಂದಂಥ ಎಲೆಕ್ಷನ್ ಆಗಿತ್ತು ಆವಾಗ. ಯಾವುದು? 2009 ಎಲೆಕ್ಷನ್ನು. ಅದೇ ರೀತಿಯಾಗಿ 2014 ಎಲೆಕ್ಷನ್ ಅಂತ ನೀವು ನೋಡೋದಾದರೆ, ಈ ಎಲೆಕ್ಷನ್ಗಿಂತ ಮುಂಚೆ ಮಾರ್ಕೆಟ್ ಮೂವ್ಮೆಂಟೇ ಆಗಿರಲಿಲ್ಲ ನೋಡಿ. ಒಂದು ವರ್ಷಗಳ ಕಾಲ ಸುಮಾರು ಒಂದೇ ರೇಂಜಲ್ಲಿತ್ತು ಮಾರ್ಕೆಟು. ಹೈ ಮಾಡಲಿಕ್ಕೆ ಪರದಾಡ್ತಾ ಇತ್ತು. 6200 ಹೈಗಳನ್ನು ಮಾಡಿದ್ರೂ ಅಲ್ಲೇ ವಾಪಸ್ ಬರ್ತಾ ಇತ್ತು. ಆ ಟೈಮಲ್ಲಿ ಎಲೆಕ್ಷನ್ ಬಂತು. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಮೇಲ್ಗಡೆ ಕೊಡ್ತಾ ಹೋಯಿತು ಸ್ಟೋರಿ. ಅದರ ಜೊತೆಗೆ ಇನ್ನೂ ಒಂಚೂರು ಹಿಂದೆ ನೀವು ನೋಡೋದಾದರೆ 2013 ಅಂತ ಅಷ್ಟೇ ಅಲ್ಲ, ಆ ಹೈ ಮಾಡೋಕ್ಕೆ ನೋಡಿ 2010ರಲ್ಲಿ 2008ರಲ್ಲಿ ಲೇಮನ್ ಬ್ರದರ್ ಇಲ್ಲಿಂದ ಕೊಲ್ಯಾಪ್ಸ್ ಆಗಿತ್ತು. 2010 ತನಕ ರಿಕವರಿ ಬಂದ್ರೂ ಆ 2010ದಲ್ಲಿ ಮಾಡಿದಂಥ ಮುಟ್ಟಿದಂಥ ಹೈನೇ ಇನ್ನು 2014 ತನಕ ಇದ್ವಿ. ಅಂದರೆ 4 ವರ್ಷ ಹೊಸ ಹೈನ ಮಾಡೋಕ್ಕೆ ಆಗಿರಲಿಲ್ಲ ಮಾರ್ಕೆಟಲ್ಲಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ಗಮನಿಸ್ತಾ ಇದ್ದೀರಾ ಅನ್ಕೊತೀನಿ. 4 ವರ್ಷ ಹೊಸ ಹೈ ಮಾಡಿಲ್ಲ. ಇದಿಷ್ಟು ನಾವು ಬಸ್ ಸ್ಟ್ಯಾಂಡ್ ಅಂತಲೇ ಓದ್ಬೋದು. ಆಗ ಎಲೆಕ್ಷನ್ ಬಂತು, ಮತ್ತೆ ಇರೋ ಗೌರ್ಮೆಂಟು ಚೇಂಜ್ ಆಗ್ತಾ ಬಂತು. ಒಂದು ದೊಡ್ಡ ಸ್ಕ್ಯಾಮು ಎಲ್ಲ ನಡೆದಿತ್ತು ಅಂತ ಬಂದಿತ್ತು. ಸೊ ಒಂದು ಚೇಂಜ್ನ ಕೇಳ್ತಾ ಇದ್ರು. ಫಸ್ಟ್ ಟೈಮು ಬೇರೆ ಪಾರ್ಟಿ ಒಂದು 21ನೇ ಸೆಂಚುರಿನಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಅದು ಒಂದು 10 ವರ್ಷಗಳ ನಂತರ ಆದಂಥ ಬದಲಾವಣೆ ಆಗಿತ್ತು. ಮಾರ್ಕೆಟು ತುಂಬ ದೊಡ್ಡ ಕನ್ಸಾಲಿಡೇಷನ್ ಆಗಿತ್ತು. ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತು. ಒಂದಕ್ಕೊಂದು ತಾಳೆ ಹಾಕೊಂಡು ನೋಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ 2019 ನೋಡೋಣ. 2019ರಲ್ಲಿ ಇರುವಂಥ ಗೌರ್ಮೆಂಟೇ ಆಗಿತ್ತು. ಆದರೆ 2019ರಲ್ಲಿ ನೋಡಿ ಮಾರ್ಕೆಟು ಒಂದು ಹೈನ ಮಾಡಿಬಿಟ್ಟಿತ್ತು. ಯಾವ ಲೆವೆಲ್ಗೆ ಹೈ ಮಾಡಿತ್ತು ಅಂತಂದರೆ 8000 ಸರಿ ಸುಮಾರು ಆ ಝೋನಲ್ಲಿದ್ದಂಥ ಮಾರ್ಕೆಟು ಅಲ್ಲಿಂದ ನಮಗೆ 8000ದಿಂದ 11000 ತನಕ ಒಂದು ದೊಡ್ಡದಾಗಿ ಒಂದು 2016ರಿಂದ 2019 ತನಕ ಅಪ್ ಆ್ಯಂಡ್ ಅಪ್ ಅಂತಲೇ ಮೇಲ್ಗಡೆ ಹೋಗಿತ್ತು. 2019-18 ಟೈಮಲ್ಲಿ ಹೈಗಳನ್ನು ಮಾಡಲಿಕ್ಕೆ ಒದ್ದಾಡ್ತಾ ಇತ್ತು. ಅಂದರೆ ಇಲ್ಲಿ ಹೈ ಮಾಡಿ ವಾಪಸ್ ಬಂದು ನಿಧಾನಕ್ಕೆ ಅಟೆಂಪ್ಟ್ ಮಾಡಿ ಮತ್ತೆ ಆ ಪ್ಯಾಟರ್ನ್ ಅಂದರೆ ಏನೊಂದು ಹೈನ್ ಇದೆಯಾ ಅದನ್ನ ಟೆಸ್ಟ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳೋ ಟೈಮಲ್ಲಿ ಎಲೆಕ್ಷನ್ ಬಂದ್ಬಿಡ್ತು. ಮಾರ್ಕೆಟ್ ಅಲ್ಲಿಂದ ಮೇಲ್ಗಡೆ ತೊಗೊಂಡೋಗಿ ಆಗಲಿಲ್ಲ. ಅಲ್ಲಿ ಮತ್ತೆ ರಿಜೆಕ್ಷನ್ನೇ ಫೇಸ್ ಮಾಡಿಕೊಂಡು ವಾಪಸ್ ಏನಾಯಿತು, ಕೆಳಗಡೆ ಬಂತು. ಬಟ್ ಇಲ್ಲಿ ನೋಡಿರ್ಬೋದು ಒಂದು ದೊಡ್ಡದಾದಂಥ ಅಪ್ವರ್ಡ್ ಮೂಮೆಂಟ್ ಆಗಿತ್ತು. ಮಾರ್ಕೆಟು ಒಂದು ಹೈ ಮಾಡಿತ್ತಲ್ಲ, ಆ ಹೈನ ಮಾಡೋಕ್ಕೆ ಇನ್ನೂ ತಡಬಡಾಯಿಸ್ತಾ ಇತ್ತು. ಆಗ ಒಂದು ಎಲೆಕ್ಷನ್ ಬಂತು, ಅಲ್ಲಿಂದ ಕೆಳಗಡೆನೇ ಬರ್ತಾಯಿತ್ತು. ರಿಸಲ್ಟ್ ಆದಮೇಲೂ ಕೂಡ ಕೆಳಗಡೆನೇ ಬರ್ತಾಯಿತ್ತು. ಈಗ ಎಲ್ಲಿದ್ದೀವಿ ಹಾಗಾದರೆ ಅಂತ ನಾವು ನೋಡೋದಾದರೆ ನೋಡಿ, ಕೋವಿಡ್ ಆದಮೇಲೆ ನಾವು ಅದ್ಭುತವಾದ ರ್ಯಾಲಿಯಾಗಿದ್ದೀವಿ. ಇದೇ ಥರ ಕ್ರ್ಯಾಶು 2008ರಲ್ಲೂ ಆಗಿತ್ತು. ಕರೆಕ್ಟಾ? ಲೇಮನ್ ಬ್ರದರ್ ಕ್ರ್ಯಾಶು ತುಂಬ ದೊಡ್ಡ ಕ್ರ್ಯಾಶ್, ಕೋವಿಡ್ ಥರದ್ದೇ. ಆದರೆ ಅವಾಗಿನ್ನೂ ನಾವೆಲ್ಲಿದ್ವಿ, ರಿಕವರಿ ಹಂತದಲ್ಲಿದ್ವಿ. ಆಗ ಎಲೆಕ್ಷನ್ ಬಂದಿತ್ತು. ಈಗ ಎಲೆಕ್ಷನ್ ಬರಬೇಕಾದ್ರೆ ಎಷ್ಟಾಗಿದೆ, ಆ ಹಳೇದು ಎಲ್ಲಿದೆ ಹೈ ಅನ್ನೋದು ಕಾಣಿಸ್ದಲ್ಲೇ ಅಷ್ಟು ಮಟ್ಟಿಗೆ ಮೇಲ್ಗಡೆ ಹೋಗಿದ್ದೀವಿ. 12,000 ಮಾಡಿದಂತಹ ಕೋವಿಡ್ ಟೈಗಿಂತ ಮುಂಚೆ ಇದ್ದಂಥ ಹೈನ ಡಬಲ್ ದಾಟ್ಬಿಟ್ಟಿದ್ದೀವಿ. ಅಂದರೆ ಸರಿಸುಮಾರು 23,000ಕ್ಕೆ ಬಂದುಬಿಟ್ಟಿದ್ದೀವಿ. ಈ ಟೈಮಲ್ಲಿ ನೋಡಿ ಒಂದು ದೊಡ್ಡದಾಗಿ ಅಪ್ವರ್ಡ್ ಮೂಮೆಂಟ್ ಆಗಿದೆ ಮಾರ್ಕೆಟಲ್ಲಿ. ಅದ್ರ ಜೊತೆಗೆ ಕನ್ಸಾಲಿಡೇಷನ್ ಕೂಡ ಆಗಿದೆ. ಇದು ಒಂಥರ ಫಸ್ಟ್ ಟೈಮ್ ಆಗ್ತಾ ಇರೋಂಥ ಇವೆಂಟ್ ನೋಡಿ. 2021ರಲ್ಲಿ ಒಂದು ಏನು ಬಂತು, ಅಲ್ಲಿಂದ 2023 ತನಕ ನಾವು ಹೊಸ ಹೈನ ಮಾಡಲೇ ಇಲ್ಲ ನೋಡಿ. ಕಂಟಿನ್ಯೂಸ್ ಆಗಿ ಲೋಯರ್ ಲೋಯನೇ ಮಾಡ್ತಾ ಬಂದ್ವಿ. ಇನ್ಫ್ಯಾಕ್ಟ್ 2023 ತನಕ ನಾವು ಇದೇ ಸ್ಥಿತಿನಲ್ಲೇ ಇದ್ವಿ. ಈಗ ಅಂದರೆ ಈ ವರ್ಷ 2022 ನೋಡಿ, 2021ರಿಂದ 2022ರಲ್ಲಿ ಹೈ ಮಾಡಿದೆ, ಇಲ್ಲ ಅಂತಲ್ಲ. ಆದರೆ 2023 ತನಕನೂ ಅದೇ ರೇಂಜಲ್ಲೇ ಇತ್ತು. ಒಂದು ಹೊಸ ಹೈನ ಕನ್ಸಿಡರಬಲ್ ಆಗಿ ಮಾಡಿಕೊಂಡು ಮೇಲೆ ಹೋಗೋಕ್ಕೆ ಮಾರ್ಕೆಟಿಗೆ ಆಗಿಲ್ಲ. ಅಂದರೆ ಸರಿಸುಮಾರು 18,500 ಝೋನ್ ಅಂತ ಹೇಳ್ತಾ ಇದ್ದೀನಿ. 18,500ದಿಂದ 19,000 ಝೋನಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾರ್ಕೆಟು ಮಾಡಿದೆ. 2021ರಿಂದ 2023 ತನಕ 2 ವರ್ಷ ಮಾಡಿದೆ. ಈಗ
ಈಗ ಒಂದು ಅಟೆಂಪ್ಟ್ ಮಾಡಿಬಿಟ್ಟು ವಾಪಸ್ಸು ಮಾರ್ಕೆಟು ಮೇಲ್ಗಡೆ ಹೋಗಿದೆ. ಈಗ ಅನಿಸ್ಬೋದು ಅದಕ್ಕೆ ಬಂದಿರೋಂಥ ಏನೊಂದು ಬಸ್ ಸ್ಟ್ಯಾಂಡ್ ಇತ್ತು, ಆ ಬಸ್ ಸ್ಟ್ಯಾಂಡಿಗೆ ಮಾರ್ಕೆಟ್ ಆಲ್ರೆಡಿ ರ್ಯಾಲಿನ ಕೊಟ್ಟಿದೆ, ಇಲ್ಲಿ ಕನ್ಸಾಲಿಡೇಷನ್ ಆಗಿತ್ತು, ಆ ಕನ್ಸಾಲಿಡೇಷನ್ಗೆ ಅಪ್ವರ್ಡ್ ಮೂಮೆಂಟು ಕೂಡ ಬಂದಿದೆ, ಈಗ ಮಾರ್ಕೆಟಲ್ಲಿ ಕ್ರ್ಯಾಶ್ ಆಗ್ಬೋದು ಅಂತ ಒಂದು ಥಿಯರಿ ಹೇಳ್ಬೋದು. ಇನ್ನೊಂದು ಥಿಯರಿ 2024 ಕೂಡ ಮಾರ್ಕೆಟು ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ, ಸೂಕ್ಷ್ಮ ಗಮನಿಸಿದ್ರೆ ಕೆರೆದಾಡ ಮಾಡ್ತಾ ಇದೆ, ಇಲ್ಲಿಂದ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಇನ್ನೊಂದು ಥಿಯರಿ ಇರ್ಬೋದು. ನಾನು ಯಾವ ಥಿಯರಿ ಬಗ್ಗೆನೂ ಹೇಳಕ್ಕೆ ಹೋಗ್ತಾ ಇಲ್ಲ, ಹಿಸ್ಟಾರಿಕಲಿ ಮಾರ್ಕೆಟ್ ಏನು ಮಾಡಿದೆ ಅಂತ ಹೇಳಿದ್ದೀನಿ, ಡೇಟಾ ನಿಮ್ಮ ಮುಂದೆ ಇದೆ, ನೀವು ಯಾವ ಕಡೆ ಹೋಗ್ಬೋದು ಏನನ್ನೋದನ್ನ ನೀವು ಅನಲೈಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ದ್ವಂದ್ವಕ್ಕೆ ಸಿಗಾಕೋಣಕ್ಕೆ ಇಷ್ಟಪಡಲ್ಲ, ಬಟ್ ಒಂದು ಐಡಿಯಾ ಸಿಕ್ಕಿದೆ ಅನ್ಕೊತೀನಿ ಹಿಂದೆ ಯಾವ ಇವೆಂಟಿಂದ ಏನು ರೀತಿ ಆಗಿತ್ತು ಅಂತ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರೋದು ಅಂಶ ಏನು ಅಂತಂದರೆ ಇಂಡಿಯಾ ವಿಕ್ಸ್ ಏನು ಮಾಡಿತ್ತು ಅವಾಗ ಅಂತ ನೋಡಿ. 2008 ನನಗೆ ಇಂಡಿಯಾ ವಿಕ್ಸ್ ಡೇಟಾ ಸಿಕ್ಕಲಿಲ್ಲ, ಯಾಕೆಂದರೆ ಇದರಲ್ಲಿ ಚಾರ್ಟ್ಸು ಲಿಮಿಟೆಡ್ ಆಗಿದೆ. ಇಂಡಿಯಾ ವಿಕ್ಸಲ್ಲಿ ನಂಗೆ ಸಿಕ್ಕಿದ್ದೆ 2014ರಿಂದ. 2014ರಲ್ಲಿ ಸ್ವಲ್ಪ ನೋಡ್ಕೊತ ಬನ್ನಿ, ಇದರಲ್ಲೂ ಕೂಡ ನಾನು ಸೇಮ್ ಆ್ಯಕ್ಟಿವಿಟಿ ಮಾಡಿದ್ದೀನಿ. ಏನು ಎಲೆಕ್ಷನ್ ನಡೆಯೋ ಟೈಮಲ್ಲಿ ಎಷ್ಟು ಹೋಗಿತ್ತು ಇಂಡಿಯಾ ವಿಕ್ಸು, ರಿಸಲ್ಟ್ ದಿನ ಏನಾಗಿದೆ ಅಂತ ನೋಡಿ. ಎಲೆಕ್ಷನ್ ಶುರು ಆದಾಗ ಸರಿ ಸುಮಾರು 17ರಲ್ಲಿತ್ತು ಇಂಡಿಯಾ ವಿಕ್ಸು, ಈ ಎಲೆಕ್ಷನ್ ಮುಗಿಯೋಷ್ಟೊತ್ತಿಗೆ ಅದು 39ಕ್ಕೆ ಹೋಗಿತ್ತು, 21ಲ್ಲಿ 39ಲ್ಲಿ ಅಷ್ಟು ವಾಲಟೈಲಿಟಿ ಕ್ರಿಯೇಟ್ ಆಗಿತ್ತು. ಅದಾದ್ಮೇಲೆ ನೋಡಿ ಅಷ್ಟು ಹೈ ಇದ್ದಂಥ ವಿಕ್ಸು ರಿಸಲ್ಟ್ ದಿನ 36ರಿಂದ ಸ್ಟ್ರೈಟ್ ಅವೇ ಎಲ್ಲಿಗೆ ಬಂದಿದೆ ನೋಡಿ 21ಕ್ಕೆ ಬಂದಿದೆ. ಸರಿ ಸುಮಾರು 40% ಕ್ರ್ಯಾಶ್ ಆಗಿದೆ ವಿಕ್ಸಲ್ಲಿ. ವೆರಿ ಇಂಪಾರ್ಟೆಂಟ್, ಇದು ಗಮನಿಸ್ತಾ ಇದ್ದಾರೆ. ಒಂದು ಕಾಮನ್ ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ ನೋಡಿ. ಸೊ 40% ಕ್ರ್ಯಾಶ್ ಆಯಿತು ವಿಕ್ಸು. ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಫಿಯರ್ ಇಂಡೆಕ್ಸ್ ಅಥವಾ ವಾಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ, ಇಂಡಿಯನ್ ವಾಲಟಿಲಿಟಿ ಇಂಡೆಕ್ಸ್ ಅಂತ, ಬಟ್ ಅದನ್ನ ಫಿಯರ್ ಇಂಡೆಕ್ಸ್ ಅಂತ ಕರಿತಾ ಹೋಗ್ತಾರೆ. ಮೇಲೆ ಹೋಗ್ತಿದೆ ಅಂತಂದ್ರೂ ಭಯ ಜಾಸ್ತಿ ಅಂತ, ರಿಸಲ್ಟ್ ಬಂದಮೇಲೆ ಆ ಭಯ ಕಮ್ಮಿ ಆಯಿತು. ವಿಕ್ಸು ಮೇಲೆ ಹೋಗ್ತಿದೆ ಅಂತಂದರೆ ಪ್ರೀಮಿಯಮ್ಗಳು ತುಂಬ ಮೇಲೆ ಹೋಗ್ತಾ ಇರುತ್ತೆ. ವಿಕ್ಸು ಕೆಳಗಡೆ ಬಿದ್ದು ಅಂತಂದರೆ ಪ್ರೀಮಿಯಮ್ಗಳು ಬಲೂನ್ ಹೊಡೆದಂಗೆ ಬಲೂನ್ ಅಂತ ಅಷ್ಟು ಕೂಡ ಕೆಳಗಡೆ ಬಿದ್ದೋಗ್ತಾ ಹೋಗುತ್ತೆ. ಅದು ನೆನಪಿರಬೇಕು. ಇದು ಯಾವಾಗಾಗಿದೆ 2009ರಲ್ಲಿ ರಿಸಲ್ಟ್ ದಿನ ದೊಡ್ಡದಾಗಿ ವಿಕ್ಸು ಕ್ರ್ಯಾಶ್ ಆಗಿದೆ 2014ರಲ್ಲಿ. ಅದೇ ರೀತಿಗೆ 2019ರಲ್ಲಿ ನೋಡೋಣ. 2019ರಲ್ಲಿ ಅಂತ ನೀವು ನೋಡೋದಾದ್ರೂ ಒಂದು ನಿಮಿಷ, 2019 ಸೇಮ್ ಸ್ಟೋರಿ ಆಗಿದೆ ವಿಕ್ಸಲ್ಲಿ. ನೀವು ನೋಡ್ತಾ ಬನ್ನಿ, 2019ರಲ್ಲಿ ಏನು ಮಾಡಿದೆ, ಸರಿ ಸುಮಾರು ಎಲ್ಲಿತ್ತು 19ರಲ್ಲಿತ್ತು ವಿಕ್ಸ್. ಅವಾಗ 19ರಲ್ಲಿ ಇದ್ದಿದ್ದು ಎಲೆಕ್ಷನ್ ಮುಗಿಯೋ ಟೈಮ್ ಅಷ್ಟೊತ್ತಿಗೆ 29ಕ್ಕೆ ಹೋಗಿತ್ತು ನೋಡಿ. ಆಲ್ಮೋಸ್ಟ್ 30 ತನಕ ರೀಚ್ ಆಗಿತ್ತು, 30ಗೂ ರೀಚ್ ಆಗಿತ್ತು ಆ್ಯಕ್ಚುಲಿ. ರಿಸಲ್ಟ್ ಬಂದಿದ್ದ ದಿನ ನೋಡಿ ಸ್ಟ್ರೈಟ್ ಅವೇ 27ರಿಂದ ನಮಗೆ ಎಲ್ಲಿ ಕ್ರ್ಯಾಶ್ ಆಗಿದೆ, 19ಕ್ಕೆ ಕ್ರ್ಯಾಶ್ ಆಗಿದೆ. 31% ಕ್ರ್ಯಾಶ್. ಒಂದೇನು ಗ್ಯಾರಂಟಿ ಆಗ್ತಾ ಇದೆ, ಎಲೆಕ್ಷನ್ ರಿಸಲ್ಟ್ಗಿಂತ ಮುಂಚೆ ವಿಕ್ಸು ಜಾಸ್ತಿ ಮೇಲ್ಗಡೆ ಹೋಗುತ್ತೆ, ಎಲೆಕ್ಷನ್ ಅನೌನ್ಸ್ ಆದಮೇಲೆ ರಿಸಲ್ಟ್ ಅನೌನ್ಸ್ ಆಗಿದ್ದ ದಿನ ದೊಡ್ಡದಾಗಿ ವಿಕ್ಸ್ ಕ್ರ್ಯಾಶ್ ಆಗುತ್ತೆ. ಇದನ್ನು ಯಾರು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು, ಆಪ್ಷನ್ ಬೈಯರ್ಸ್. ಯಾಕೆ ಅಂದರೆ ಯಾವುದೋ ಒಂದು ವ್ಯೂ ಇಟ್ಕೊಂಡು ತುಂಬ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅಥವಾ ತುಂಬ ಕೆಳಗಡೆ ಹೋಗುತ್ತೆ ಅಂತ ಆಪ್ಷನ್ ಬೈಯಿಂಗ್ ಮಾಡಿದರೆ ನಮಗೆ ಬ್ರೇಕ್ ಇವನ್ಗೂ ಕೂಡ ಸಿಗೋದಿಲ್ಲ. ಅಷ್ಟು ದೊಡ್ಡದಾಗಿ ವಿಕ್ಸ್ ಕ್ರ್ಯಾಶ್ ಆದಾಗ, ವಿಕ್ಸ್ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆ ಪ್ರೀಮಿಯಮ್ಗಳು ತುಂಬ ಊದ್ಕೊಂಡಿರುತ್ತೆ. ವಿಕ್ಸು ಅಷ್ಟು ಜೋರಾಗಿ ಒಂದ್ಸಲ ಕ್ರ್ಯಾಶ್ ಆಯಿತು ಅಂತಂದರೆ ನಿಮ್ಮ ಕಡೆ ಫೇವರ್ ಆಗಿ ಬಂದ್ರೂ ಕೂಡ ನಿಮಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಇದನ್ನ ದಯವಿಟ್ಟು ಗಮನವಹಿಸಬೇಕಾಗಿರುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಸ್ಟ್ರಾಟಜೀಸ್ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, ನೀವು ಸೆನ್ಸಿಬಲಿಗೆ ಹೋದರೆ ಸೆನ್ಸಿಬಲಲ್ಲಿ ನಿಮಗೆ ಬೇರೆ ಬೇರೆ ಥರದ ಆಪ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಈಗ ನಾನು ನಿಫ್ಟಿದು ಆಪ್ಷನ್ ಚೇನ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ATMನ ಸ್ವಲ್ಪ ಮೇಲ್ಗಡೆ ತೊಗೊತಾರೆ. NSE ವೆಬ್ಸೈಟ್ಗೆ ಹೋದರೆ ನಿಮಗೆ 22,550ರಲ್ಲಿ ತೋರಿಸ್ಬೋದು ATM, ಬಟ್ ಸೆನ್ಸಿಬಲಲ್ಲಿ 22,600 ತೋರಿಸ್ತಾರೆ. ಇದ್ರ ಬಗ್ಗೆನೂ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಸೆನ್ಸಿಬಲಲ್ಲಿ ಯಾವ ರೀತಿ FI ಡೇಟಾ ನೋಡೋದು ಅಂತ ಹೇಳಿದಾಗ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ IV ನೋಡಿ, ಇಂಪ್ಲೈಡ್ ವಾಲಟಿಲಿಟಿ ಇವಾಗ 36ಅಲ್ಲಿ ನಡೀತಾ ಇದೆ. ಇದು ವಾಲಟಿಲಿಟಿ ಜಾಸ್ತಿ ಇದೆ ಅಂತಂದರೆ ನಿಮಗೆ ಜಾಸ್ತಿ ಆಗುತ್ತೆ, ಅಂದರೆ ಮೇಲ್ಗಡೆನಾರು ಹೋಗ್ಬೋದು, ಕೆಳಗಡೆನಾರು ಬರ್ಬೋದು, ವಾಲಟಿಲಿಟಿ ಜಾಸ್ತಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಬೇರ್ ಮಾರ್ಕೆಟಲ್ಲಿ IV ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ಫಿಯರ್ ಜಾಸ್ತಿ ಇದೆ ಅಂತ. ಬುಲ್ ಮಾರ್ಕೆಟಲ್ಲಿ IV ಕಮ್ಮಿ ಆಗುತ್ತೆ, ಅಂದರೆ ಅಂಥ ಒಂದು ವಾಲಟೈಲ್ ರಿಯಾಕ್ಷನ್ಗಳು ಬರೋಲ್ಲ ಅಂತ. ಬಟ್ ಇವಾಗ ಬೇರ್ ಮಾರ್ಕೆಟ್ ಬುಲ್ ಮಾರ್ಕೆಟ್ ಅಂತ ಆಗಲ್ಲ, ಈಗ ಇವೆಂಟ್ ಅಂತ ಆಗ್ತಾ ಹೋಗುತ್ತೆ. ವಿಕ್ಸ್ ಅದಕ್ಕೋಸ್ಕರ ಜಾಸ್ತಿ ಆಗಿರೋಂಥದ್ದು. ಸೊ ಇವಾಗ ಇಲ್ಲಿ ನೋಡೋದಾದರೆ 22,600 ಈಗೇನಾಗುತ್ತೆ, ಇದು ಕಾಲ್ ಆಪ್ಷನ್ ಕಡೆ ನೋಡೋದಾದರೆ ಔಟ್ ಆಫ್ ದ ಮನಿ, ಅಂದರೆ 22,600ಕ್ಕೆ ನಾವು ಹೋಗಿದ್ದೇವೋ ಹೋಗೇ ಇಲ್ಲ. ಆದರೆ ಎಲ್ಲಿಗೆ ನಡೀತಾ ಇದೆ ನೋಡಿ, ಪ್ರೀಮಿಯಮು 423 ರೂಪಾಯಲ್ಲಿ ನಡೀತಾ ಇದೆ. ಇದರಲ್ಲಿ ಏನಾದರೂ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆಯಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಅದರದ್ದು ಬೇಸಿಕ್ ಅಂಡರ್ಲೈಯಿಂಗ್ ವ್ಯಾಲ್ಯೂ ಇದು ಏನಾದರೂ ಇದೆಯಾ ಅಂತಂದರೆ ನೋಡಿ 0, ಏನೂ ಇಲ್ಲ. ಯಾಕಂದರೆ 22,600 ನಾವೇನು ಬಂದೇ ಇಲ್ಲ. ಸೊ ಕಂಪ್ಲೀಟಾಗಿ 423 ರೂಪಾಯಿ ಏನಿದೆ ಇದು ಟೈಮ್ ವ್ಯಾಲ್ಯೂದೇ ಆಗಿದೆ, ಮೋಸ್ಟ್ಲಿ ಟೈಮ್ ವ್ಯಾಲ್ಯೂದೇ ಆಗಿದೆ. ಇದರಲ್ಲಿ ಪೂರ್ತಿ ತೀಟನೇ ತುಂಬಿಕೊಂಡಿದೆ. ಅದೇ ರೀತಿ 22,550ರಲ್ಲೂ ಅಷ್ಟೇ ನೋಡಿ 455 ರೂಪಾಯಿ ನಡೀತಾ ಇದೆ. ಅದೇ ರೀತಿ ನೀವು ಪುಟ್ ಆಪ್ಷನ್ ಹಾಗಾದರೆ ಕಾಲ್ಗಡೆ ತುಂಬ ಕಡೆ ಊದ್ಕೊಂಡ್ಬಿಟ್ಟಿದೆ ಕಾಲ್ ಸೈಡು, ಪುಟ್ ಕಡೆ ನೋಡೋದಾದರೆ ಅಂತ ನೋಡೋದಾದರೆ ನೋಡಿ 22,600 ಅಥವಾ ಇನ್ನೂ ಕೆಳಗಡೆ ಹೋಗ್ತೀರಾ ನೀವು, ಔಟ್ ಆಫ್ ದ ಮನಿ ಹೋಗ್ತೀರಾ, 22,500ಕ್ಕೆ ಹೋಗ್ತೀರಾ ಅಂತಂದ್ರೂ 372 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ 0, 300 ರೂಪಾಯಿ 400 ರೂಪಾಯಿಗಳು ತೀಟಗಳು ತುಂಬಿಕೊಂಡಿದೆ. ಇದು ಇಷ್ಟು ಆಗ್ತಾ ಇರಲಿಲ್ಲ ನಾರ್ಮಲ್ ನಿಫ್ಟಿ ಎಕ್ಸ್ಪೈರಿಗಳಲ್ಲಿ. ಹಾಗಾಗಿ ಏನಾಗಿದೆ, ವಿಕ್ಸ್ ಜಾಸ್ತಿ ಇರೋದ್ರಿಂದ ಪ್ರೀಮಿಯಮ್ಗಳು ತುಂಬ ಮೇಲೆ ಹೋಗಿದೆ. ಏನಾದರೂ ಮಾರ್ಕೆಟಲ್ಲಿ ರಿಸಲ್ಟ್ ಬಂದಾದಮೇಲೆ ಇವೆಲ್ಲದೂ ಕೂಡ ಕೆಳಗಡೆ ಬರಲೇಬೇಕು. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಎಕ್ಸ್ಪೈರಿ ಹತ್ರ ಬರ್ತೀನಿ, ಮುಂದಿನ ಗುರುವಾರ 6ನೇ ತಾರೀಕು ಅಷ್ಟೊತ್ತಿಗೆ ಏನಾಗಬೇಕು, ತೀಟಾ 0 ಆಗಲೇಬೇಕು. ಇದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಜೊತೆಗೆ ಮಾರ್ಕೆಟಲ್ಲಿ ದೊಡ್ಡ ಮೂಮೆಂಟ್ ಎಷ್ಟು ಬರ್ಬೋದು ಅಂತ ನೋಡಿದ್ದೀವಿ, 3%, 19%, 6% ಮೇಲೆ ಕೆಳಗೆ ಆಗಿರುವಂಥ ಉದಾಹರಣೆಗಳು ನಮ್ಮ ಜೊತೆಗೆ ಇದೆ. ಇಷ್ಟೊಂದು ಇಟ್ಕೊಂಡು ನೀವು ನೋಡೋದಾದರೆ ಈಗ
ಸಿಂಪಲಾಗಿ ನೀವು ಮಾಡಬೇಕು ಅಂತಂದರೆ ಸೆನ್ಸಿಬಲಿಗೆ ಲಾಗಿನ್ ಆದರೆ ಇಲ್ಲಿ ಟ್ರೇಡ್ ಅಂತ ಬಂದರೆ ಈಸಿ ಆಪ್ಷನ್ಸ್ ಅಂತ ಇರುತ್ತೆ. ಈಸಿ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ ಸಿಗುತ್ತೆ. ನೀವು ತುಂಬ ಅಪ್ವರ್ಡ್ ಹೋಗುತ್ತೆ ಈ ಎಕ್ಸ್ಪೈರಿಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನ್ಯೂಟ್ರಲ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಥವಾ ಡೌನ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಸ್ಟ್ರಾಟಜಿಗಳನ್ನು. ನೋಡಿ, ಒಂದೊಂದು ಲಾಟಿಗೆ ತೋರಿಸ್ತಾ ಇದ್ದಾರೆ ಮ್ಯಾಕ್ಸ್ ಪ್ರಾಫಿಟು ಮ್ಯಾಕ್ಸ್ ಲಾಸ್ ಇರುವಂಥ ಸ್ಟ್ರಾಟಜಿಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಯಾರಾದರೂ ಚೆಕ್ಔಟ್ ಮಾಡೋದಾದರೆ ಈ ರೀತಿಯೂ ಕೂಡ ನೀವು ನೋಡ್ಕೊತಾ ಹೋಗ್ಬೋದು. ಹಾಗಾದರೆ ಬೇರೆ ಏನಾದರೂ ಸ್ಟ್ರಾಟಜಿ ಮಾಡೋಕ್ಕಿದೆಯಾ ಅಂತಂದರೆ ನೋಡಿ, ಒಂದು ಬುಲ್ ಕಾಲ್ ಸ್ಪ್ರೆಡ್ ಅಂತ ಮಾಡ್ಬೋದು. ಬುಲ್ ಕಾಲ್ ಸ್ಪ್ರೆಡ್ ಥಿಯರಿ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ, ನೀವು ಅಡ್ಡ ಮನಿ ಇರುವಂಥ ಕಾಲ್ ಆಪ್ಷನ್ನ ನೀವು ಬೈ ಮಾಡಬೇಕು. ಅಂದರೆ ಇವಾಗ 22,500 ಅಡ್ಡ ಮನಿ ಅಂತ ಅನ್ಕೊಳ್ಳೋದಾದರೆ 22,500ನ ನೀವು ಬೈ ಮಾಡಬೇಕು. ಅದೇ ರೀತಿಯಾಗಿ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ನ ಸೆಲ್ ಮಾಡಬೇಕು. ಇದನ್ನ ನಾವು ಬುಲ್ ಕಾಲ್ ಸ್ಪ್ರೆಡ್ ಅಂತ ಕರಿತೀವಿ. ಇದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ತುಂಬ ಅಗ್ರೆಸಿವ್ ಆಗಿ ಬುಲ್ ಸೈಡ್ ಬರುತ್ತೆ ಅಂತಲ್ಲ, ಬಟ್ ಸ್ಲೈಟ್ಲಿ ನಿಮ್ಮದು ಒಂದು ಬುಲ್ಲಿಶ್ ವ್ಯೂ ಇದೆ ಅನ್ನೋದಾದರೆ ಈ ರೀತಿ ಮಾಡ್ಬೋದು. ನೋಡಿ, ಎಲ್ಲಿ ತನಕ ಮಾರ್ಕೆಟ್ 22,864ಗಿಂತ ಮೇಲಿರುತ್ತೋ ಎಕ್ಸ್ಪೈರಿ ತನಕ, ಅಲ್ಲಿ ತನಕ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. 22,864ರಿಂದ ಕೆಳಗಡೆ ಕ್ಲೋಸಿಂಗ್ ಆಯಿತು ನಿಫ್ಟಿ ಬರೋ ಎಕ್ಸ್ಪೈರಿ ದಿನ ಅಂದರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಸರಿ, ಸುಮಾರು 23,374 ರೂಪಾಯಿ ಬೇಕಾಗ್ತಾ ಹೋಗುತ್ತೆ ಒಂದು ಲಾಟ್ ಟ್ರೇಡ್ ಮಾಡಲಿಕ್ಕೆ. ಮ್ಯಾಕ್ಸ್ ಪ್ರಾಫಿಟ್ 15,900 ಆಗಿರುತ್ತೆ, ಮ್ಯಾಕ್ಸ್ ಲಾಸು 9,100 ಆಗಿರುತ್ತೆ, ಪ್ರಾಬಬಿಲಿಟಿ ಆಫ್ ಪ್ರಾಫಿಟು 40% ಆಗಿರುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನೋಡಿ, ಪ್ರಮೋಟ್ ಮಾಡ್ತಾ ಇಲ್ಲ, ದಯವಿಟ್ಟು ಆಮೇಲೆ ತೊಗೊಂಡು ಕೂತ್ಕೋಬೇಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಸ್ಟ್ರಾಟಜಿ ಚೂಸ್ ಮಾಡಿ ನೀವು ಎಕ್ಸ್ಪೈರಿ ದಿನಕ್ಕೆ ವಿಕ್ಸು ಕ್ರ್ಯಾಶ್ ಆಗ್ತಾ ಇರೋದ್ರಿಂದ ನಿಮಗೆ ಆಪ್ಷನ್ ಸೆಲ್ಲಿಂಗ್ಗೆ ಫೇವರಬಲ್ ಆಗುತ್ತೆ ಆಪ್ಷನ್ ಬೈಯಿಂಗಿಂತ. ಆದರೆ ವಾಲಟಿಲಿಟಿನೂ ಇರೋದ್ರಿಂದ MTM ಲಾಸ್ಗಳು ತುಂಬ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಮಾಡ್ಬೋದು, ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ. 1 ಲಕ್ಷ ಇದೆ ಅಂತಂದರೆ 1 ಲಕ್ಷದಲ್ಲೂ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ. 20% ಮಾತ್ರ ಉಪಯೋಗಿಸ್ಕೊಳ್ಳಿ, ಜಾಸ್ತಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಸೊ ನೋಡಿ, ಬೇಕಾದ್ರೆ 3 ರೂಲ್ಸ್ ಅಂತ ಬಂದ್ಕೋಬೋದು. ಎಷ್ಟು ಇದೆಯೋ ಮಾರ್ಜಿನು ಅಷ್ಟನ್ನು ಯುಟಿಲೈಸ್ ಮಾಡ್ಕೋಬಾರ್ದು, ಜೊತೆಗೆ ಅಡ್ಜಸ್ಟ್ಮೆಂಟ್ಗಳು ಎಷ್ಟು ಮಿನಿಮಮ್ ಆಗಿರುತ್ತೋ ಅಷ್ಟು ಮಾಡ್ಕೋಬೇಕು. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಮಿನಿಮಮ್ ಆಗಿರುತ್ತೆ ಅಂದರೆ ಹೆಂಗೆ ಮಾಡೋದು ಅಂತಂದರೆ, ಸ್ಟ್ರಾಟಜಿ ಚೂಸ್ ಮಾಡಬೇಕಾದ್ರೆ ಲಾಸ್ ಕಮ್ಮಿ ಇರೋ ಥರ ಇರಲಿ, ಪ್ರಾಫಿಟ್ ಜಾಸ್ತಿ ಇರೋ ಥರ ಇರಲಿ, ಮ್ಯಾಕ್ಸಿಮಮ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಆ ರೀತಿ ಆದರೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ, ಬಟ್ ಲಾಸು ಮಿನಿಮಮ್ ಆಗಿರುವಂಥದ್ದು ಡಿಫೈನ್ ಆಗಿರುವಂಥ ಸ್ಟ್ರಾಟಜಿನೇ ಚೂಸ್ ಮಾಡಿ. ಅನ್ಲಿಮಿಟೆಡ್ ಲಾಸ್ ಇರುವಂಥ ಸ್ಟ್ರಾಟಜಿನ ಮಾಡೋಕ್ಕೆ ಹೋಗ್ಬಿಡಿ, ಹೆಡ್ಜಿಂಗ್ ಮಾಡಲೇಬೇಕಾಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡಿರಬೇಕು. ಸೊ ಇದು ಬುಲ್ ಕಾಲ್ ಸ್ಪ್ರೆಡ್. ಬುಲ್ ಕಾಲ್ ಸ್ಪ್ರೆಡ್ನ ಇನ್ನೂ ಒಂಥರ ಮಾಡ್ಬೋದು. ಅಂದರೆ ಈಗ 22,500 ನಾನು ಅಡ್ಡ ಮನಿ ತೊಗೊಳಕ್ಕಿಂತ ಸ್ವಲ್ಪ ಹೆಂಗಿದ್ರು ನಂದು ಪಾಸಿಟಿವ್ ವ್ಯೂ ಇದೆಯಲ್ಲ ಅಂತ ನಾವು ಏನು ಮಾಡ್ಬೋದು, ಸ್ವಲ್ಪ ಬುಲ್ ಸೈಡೇ ತೊಗೋದು. ಇದು ಯಾರಿಗೆ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಅವರಿಗೆ. ನೀವು ಪಾಸಿಟಿವ್ ಸೈಡ್ ತೊಗೊಂಡ್ರಿ ಅಂತಂದರೆ, ಅಂದರೆ ಅಡ್ಡ ಮನಿ ಕಾಲ್ ಆಪ್ಷನ್ನ ಬೈ ಮಾಡೋಕ್ಕಿಂತ ನೀವು ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ನ ಬೈ ಮಾಡ್ಬೋದು. ಅದಕ್ಕೂ ನೋಡಿ ನಾನು ಮಾಡಿಟ್ಟಿದ್ದೀನಿ 23,000 ಸಿ, ಅಂದರೆ ಇನ್ನು ಔಟ್ ಆಫ್ ದ ಮನಿ ಅದು, ಅದನ್ನು ನೀವು ಬೈ ಮಾಡ್ಬೋದು. ಜೊತೆಗೆ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ನ ಸೆಲ್ ಮಾಡ್ಬೋದು. ಅಂದರೆ ಅದಕ್ಕಿಂತ ಮೇಲ್ಗಡೆ 23,500ನ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ನೋಡಿ, ಅವಾಗ ಇನ್ನೂ ಸ್ಟ್ಯಾಂಡರ್ಡ್ ಡಿವಿಷನ್ನ ಆ ಕಡೆ ಹೋಗ್ತಾ ಹೋಗುತ್ತೆ. ನಿಮ್ಮ ಬ್ರೇಕ್ ಈವನ್ ಲೆವೆಲ್ ಇನ್ನೂ ಮೇಲೆ ಹೋಗುತ್ತೆ. ಅಂದರೆ ಇದು ಯಾವಾಗ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಬುಲಿಶ್ ಆಗಿರೋರು ನೀವು ಈ ಥರ ಮಾಡ್ತಾ ಹೋಗ್ಬೋದು. ಅಂದರೆ ನಾನು ಖಂಡಿತವಾಗಿ ಬುಲಿಶ್ ಆಗಿದ್ದೀನಿ ಅಂತಂದರೆ ನೀವು 23,122 ತನಕ ಸೇಫ್. ಅಂದರೆ 23,122ಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ, ಆಲ್ರೆಡಿ ಹೋಗಿಲ್ಲ ಅಲ್ಲಿಗೆ ಫಸ್ಟ್ ಆಫ್ ಆಲ್, ಅಥವಾ ರ್ಯಾಲಿ ಆಗಿ ನಿಮಗೆ ಮೇಲ್ಗಡೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ, ನಿಮಗೆ ಗುರುವಾರ ತನಕ ಅದೇ ವ್ಯೂ ಇದೆ ಅಂತ, 23,122ಕ್ಕಿಂತ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಆದರೆ ಮ್ಯಾಕ್ಸಿಮಮ್ ಲಾಸ್ ಈ ಸ್ಟ್ರಾಟಜಿನಲ್ಲಿ ನಿಮಗೆ 3,000 ರೂಪಾಯಿ ಆಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು 9,000 ಆಗುತ್ತೆ. ನೋಡಿ, ಪ್ರಾಫಿಟಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡ್ರಿ, ಮ್ಯಾಕ್ಸಿಮಮ್ ಲಾಸಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡ್ರಿ. ಇದು ಪ್ರಾಬಬಿಲಿಟಿ ಆಫ್ ಪ್ರಾಫಿಟು 30% ಇದೆ, ಅದು 40% ಇತ್ತು, ಇದು 30% ಇದೆ. ನಿಮ್ಮ ನೀಡಿಗೆ ತಕ್ಕಂಗೆ ನೀವು ಇದನ್ನ ಅನಲೈಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾದರೆ ನೆಗೆಟಿವ್ ವ್ಯೂ ಇದ್ದವ್ರಿಗೆ ಏನು ಇಲ್ವಾ ಅಂತಂದರೆ ನೋಡಿ, ಅದೇ ರೀತಿಯಾಗಿ ನಮಗೆ ಬೇರ್ ಪುಟ್ ಸ್ಪ್ರೆಡ್ ಅಂತ ಇದೆ ಅಲ್ವಾ. ಸೊ ಬೇರ್ ಪುಟ್ ಸ್ಪ್ರೆಡಲ್ಲಿ ನೀವೇನು ಮಾಡ್ತಾ ಹೋಗ್ಬೋದು, ಒಂದು ಈಗಿರುವಂಥ ಈಗ 22,550ರಲ್ಲಿ ನಡೀತಾ ಇದೆ. ಸೊ ಒಂದು ಇನ್ ದ ಮನಿ ಆಪ್ಷನ್ನ ನೀವೇನು ಮಾಡ್ಬೋದು, ಪಿನ ನೀವು ಬೈ ಮಾಡ್ತಾ ಹೋಗಬೇಕು, ಇನ್ ದ ಮನಿನ ಬೈ ಮಾಡ್ತಾ ಹೋಗಬೇಕು. 23,000 ಪಿ ಆಲ್ರೆಡಿ ಇನ್ ದ ಮನಿ, ಅದು ಇನ್ ದ ಮನಿನ ನೀವು ಬೈ ಮಾಡ್ತೀರಾ, ಜೊತೆಗೆ ಔಟ್ ಆಫ್ ದ ಮನಿನ ನೀವು ಸೆಲ್ ಮಾಡ್ತಾ ಹೋಗ್ತೀರಾ. ಸೊ ಔಟ್ ಆಫ್ ದ ಮನಿ ಸೆಲ್ ಮಾಡಿದ್ರೆ, ಅಂದರೆ ಈಗ 22,000ಕ್ಕಿಂತ ನಾವು ಹೋಗಿಲ್ಲ, 22,000ಕ್ಕಿಂತ ಕೆಳಗಡೆ ಹೋಗುತ್ತೆ ಅಂತ ನೀವು ಔಟ್ ಆಫ್ ದ ಮನಿನ ಸೆಲ್ ಮಾಡಬೇಕು, ಇನ್ ದ ಮನಿನ ಬೈ ಮಾಡಬೇಕು. ಇದು ಒಂದು ಬೇರ್ ಪುಟ್ ಸ್ಟ್ರಾಟಜಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 14,000 ಸಿಗುತ್ತೆ, ಮ್ಯಾಕ್ಸಿಮಮ್ ಲಾಸು 10,390 ಆಗುತ್ತೆ. 10,000 ಅಂತ ಇದೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟು 48% ಇದೆ. ಬ್ರೇಕ್ ಇವನ್ 22,587. ಅಂದರೆ ಗುರುವಾರ ಬರೋಷ್ಟೊತ್ತಿಗೆ 22,587ಕ್ಕಿಂತ ಕೆಳಗಡೆನೇ ಇರಬೇಕು ನಿಮಗೆ. 22,587ಕ್ಕಿಂತ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಯಾರಾದರೂ ನೆಗೆಟಿವ್ ವ್ಯೂ ಹೊಂದಿದೆ ಅಂದರೆ ಇದರಲ್ಲಿ ನೀವು ಹೆಚ್ಚಿನ ಅನಾಲಿಸಿಸ್ನ ಮಾಡ್ಬೋದು. ಎಲ್ಲ ಒಂದು ಲಾಟಿಂದಾಗಿರುತ್ತೆ, ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಯಾವ ಸ್ಟ್ರಾಟಜಿ ಅದು ಇದೆಯಾ ಅಂತಂದರೆ ನೋಡಿ, ಐರನ್ ಫ್ಲೈ ಬರುತ್ತೆ, ಶಾರ್ಟ್ ಐರನ್ ಫ್ಲೈ ಅಂತ ಮಾಡ್ಬೋದು. ಶಾರ್ಟ್ ಐರನ್ ಫ್ಲೈನ 2 ಥರ ಎಕ್ಸಿಕ್ಯೂಟ್ ಮಾಡ್ಬೋದು ನೀವು ಇವಾಗ. ನೋಡಿ, ಇದು ಕೂಡ ಒಂದು ಸ್ಲೈಟ್ಲಿ ಬುಲ್ಲಿಶ್ ವ್ಯೂ ಅಲ್ಲೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಬೇರೆ ವ್ಯೂ ಇಟ್ಕೊಂಡು ಮಾಡ್ತಾ ಹೋಗ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಏನಂದರೆ ಸಿಂಪಲ್ ಸ್ಟ್ರಾಟಜಿ, ಸಿಂಪಲ್ಲು ಏನಿಲ್ಲ. ನೀವು ಏನಿರುತ್ತಲ್ಲ ಇವಾಗ ಅಡ್ಡ ಮನಿನಾದ್ರೂ ಮಾಡ್ಬೋದು, ಅಥವಾ ನೀವು ಔಟ್ ಆಫ್ ದ ಮನಿನಾದ್ರೂ ಮಾಡ್ಬೋದು. ನೀವು ಏನು ಮಾಡಬೇಕು, ಒಂದು ಸ್ಟ್ರಾಡಲ್ನ ಮಾಡ್ತಾ ಹೋಗಬೇಕಾಗುತ್ತೆ.
ಮಾಡಬೇಕಾಗುತ್ತೆ. ಅಂದರೆ ಒಂದು ಕಾಲ್ ಆಪ್ಷನ್ನು ನೀವು ಸೆಲ್ ಮಾಡಬೇಕಾಗುತ್ತೆ, ಒಂದು ಪುಟ್ ಆಪ್ಷನ್ ಕೂಡ ಸೆಲ್ ಮಾಡಬೇಕಾಗುತ್ತೆ. ನಾನು ಸ್ಲೈಟ್ಲಿ ಪಾಸಿಟಿವ್ ವ್ಯೂ ಇರೋದ್ರಿಂದ ಒಂದು ಔಟ್ ಆಫ್ ದ ಮನಿ ಹೇಳ್ತಾ ಇದ್ದೀನಿ. ಅಂದರೆ 23,000 ಕಾಲ್ ಆಪ್ಷನ್ನ ಸೆಲ್ ಮಾಡ್ತೀರಾ, ಅದೇ ರೀತಿ 23,000 ಪುಟ್ ಆಪ್ಷನ್, ಅಂದರೆ ಅದು ಇಂದ ಮನಿ ಆಗೋಯ್ತು ಆಲ್ರೆಡಿ. 23,000 ಪುಟ್ ಆಪ್ಷನ್ನ ಸೆಲ್ ಮಾಡಿದ್ದೀರಾ. ಜೊತೆಗೆ ಹೆಡ್ಜಿಂಗ್ ಆಗಿ ನೀವೇನು ಮಾಡ್ತೀರಾ, 1,000 ಪಾಯಿಂಟ್ಗಳ ಕೆಳಗಡೆದು ಒಂದು ಪುಟ್ ಆಪ್ಷನ್ನ ಬೈ ಮಾಡ್ತೀರಾ, OTM ಬೈ ಮಾಡ್ತೀರಾ. ಅದೇ ರೀತಿಗೆ 1,000 ಪಾಯಿಂಟು ಔಟ್ ಆಫ್ ದ ಮನಿ ಇರುತ್ತೆ ಕಾಲ್ ಆಪ್ಷನ್ ಕೂಡ ನೀವು ಬೈ ಮಾಡ್ತಾ ಹೋಗ್ತೀರಾ. ಈ ರೀತಿ ಮಾಡ್ತಾ ಹೋಯ್ತು ಅಂದರೆ ನಿಮಗೆ 58,000 ರೂಪಾಯಿ ಬೇಕಾಗುತ್ತೆ. ಆದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಿ ನಿಮಗೆ 14,000 ಬೇಕು, ಮ್ಯಾಕ್ಸಿಮಮ್ ಲಾಸು 10,000 ಬೇಕಾಗುತ್ತೆ, 10,000 ತಗೋಬೇಕಾಗುತ್ತೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 42, ಅಂದರೆ ಹಳೇದು ಏನು ಸ್ಟ್ರಾಟಜಿ ಮಾಡಿದ್ದು ಅದಕ್ಕಿಂತ ಜಾಸ್ತಿ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಬಂತು. ಒಂದು ಅಬ್ಸರ್ವ್ ಮಾಡ್ತಾ ಇದ್ದರೆ ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಪ್ರಾಫಿಟ್ ಜಾಸ್ತಿ ಇದೆ, ಮ್ಯಾಕ್ಸ್ ಲಾಸು ಕಮ್ಮಿ ಇದೆ. ಇದನ್ನ ನಾವು ಶಾರ್ಟ್ ಐರನ್ ಫ್ಲೈ ಅಂತ ಮಾಡ್ತೀವಿ. ಇದು ಯಾವಾಗ ಅಡ್ಜಸ್ಟ್ ಆಗುತ್ತೆ, ಯಾವ ರೀತಿ ಈ ವ್ಯೂ ಬರ್ಬೋದು ಅಂತಂದರೆ ನೋಡಿ, ರೇಂಜ್ ಕೊಟ್ಬಿಟ್ಟಿದ್ದಾರೆ ನಿಮಗೆ 22,417ರಿಂದ 23,583. ಇದು ನೀವೇನಾದರೂ ಒಂದು ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗೇ ಇದ್ದೀರಾ ನೋಡಿ, ಮಾರ್ಕೆಟ್ ಅವತ್ತಿನ ದಿನ ವಾಲಟಿಲಿಟಿ ತುಂಬ ಮೇಲ್ಗಡೆ ರಿಯಾಕ್ಟ್ ಆಗಿ ಕೊನೆಗೆ ಒಂದು 500ರಿಂದ 1,000 ಪಾಯಿಂಟ್ ಈಗಿರೋ ಸ್ಥಾನದಿಂದ ಮೇಲ್ಗಡೆ ಬಂದು ಸೆಟ್ಲ್ ಆಗ್ಬೋದು ಅಂತ ನನ್ನ ವ್ಯೂ ಇದೆ ಅಂತ ನಿಮಗೆ ಏನಾದ್ರು ಅನಿಸಿಕೆ ಇದೆ ಅಂದರೆ ಈಗ ಏನಿದೆಯೋ ಇದಕ್ಕಿಂತ ಡೌನ್ ಸೈಡ್ ಅಂತೂ ಕಮ್ಮಿ ಇದೆ, ಇನ್ನು ಇದಕ್ಕಿಂತ ಕೆಳಗಡೆ ಅಂತೂ ಹೋಗಲ್ಲ ಮಾರ್ಕೆಟ್. ಇವತ್ತೇನು ಕ್ಲೋಸ್ ಆಗಿದೆ ಇದಕ್ಕಿಂತ ಮೇಲ್ಗಡೆನೇ ಕ್ಲೋಸ್ ಆಗುತ್ತೆ ಅಂತ ನಿಮ್ಮ ವ್ಯೂ ಇದ್ದರೆ ಈ ಸ್ಟ್ರಾಟಜಿನ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಸೇಫ್ ಎಕ್ಸಿಕ್ಯೂಟ್ ಮಾಡೋದು ಅಥವಾ ಬೇರೆ ವ್ಯೂ ಇರೋದು ಅಂತ ಹೇಳೋಣ. ಅಂದರೆ ಯಾವ ರೀತಿ ಆಗ್ಬೋದು ಅಂತಂದರೆ, ಇಲ್ಲ ಈ ವೀಕು ರಿಸಲ್ಟ್ ಇದೆ, ಗುರುವಾರ ಎಕ್ಸ್ಪೈರಿ ಇರುವಂಥದ್ದು, ನಮಗೆ ಮಂಗಳವಾರನೇ ರಿಸಲ್ಟ್ ಬರ್ತಾ ಇದೆ. ಸೊ ಗುರುವಾರ ತನಕ ವಾಲಟಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಅದಾದಮೇಲೆ ನಮಗೆ ಒಂದು ಕನ್ಸಾಲಿಡೇಷನ್ ಆಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ. ಆಲ್ರೆಡಿ ತುಂಬ ಮೂಮೆಂಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಏನು ಮೂಮೆಂಟ್ ಈ ತಿಂಗಳಲ್ಲಿ ಆಗೋದಿಲ್ಲ ಅಂತ ವ್ಯೂ ಇದೆ ಅಂದರೆ ನೀವೇನು ಮಾಡ್ಬೋದು, ಈ 6th ಜೂನ್ ಎಕ್ಸ್ಪೈರಿ ತೊಗೊಳೋದಕ್ಕೆ ಬದಲಾಗಿ ಇದೇ ಶಾರ್ಟ್ ಐರನ್ ಫ್ಲೈನ ನೀವೇನು ಮಾಡ್ತಾ ಹೋಗ್ಬೋದು, 27 ಜೂನ್ ಅಂದರೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಏನು ಚೇಂಜ್ ಆಗುತ್ತೆ ಅಂತಂದರೆ, ಅಫ್ಕೋರ್ಸ್ ಪ್ರೀಮಿಯಂ ಜಾಸ್ತಿ ಬೇಕಾಗುತ್ತೆ, ಸೊ ಫಂಡ್ ಸ್ವಲ್ಪ ಜಾಸ್ತಿ ಬೇಕು. 58,000 ಬದಲಿಗೆ ನಿಮಗೆ ಒಂದು 60,000 ಬೇಕಾಗ್ಬೋದು. ಮ್ಯಾಕ್ಸಿಮಮ್ ಪ್ರಾಫಿಟು ಈ ವೀಕಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ 14,000 ತೋರಿಸ್ತಾ ಇದೆ, ಮ್ಯಾಕ್ಸ್ ಲಾಸು 10,000 ತೋರಿಸ್ತಾ ಇದೆ. ಮುಂದಿನ ವಾರಕ್ಕೆ ಅಂತ ನೀವು ಮಾಡಿದ್ರೆ ಮ್ಯಾಕ್ಸ್ ಲಾಸ್ನ ಅಂದರೆ ಮಂತ್ಲಿ ಎಕ್ಸ್ಪೈರಿಗೆ ಅಂತ ನೀವು ಮಾಡಿದ್ರೆ ಸೇಮ್ ಸ್ಟ್ರಾಟಜಿ. ನಾನು ಏನು ಮಾಡಿಲ್ಲ, 23,000 ಕಾಲ್ನ ಸೆಲ್ ಮಾಡಿದ್ದೀನಿ, 23,000 ಪುಟ್ಟನ್ನು ಕೂಡ ಸೆಲ್ ಮಾಡಿದ್ದೀನಿ. ಅದೇ ರೀತಿಗೆ 1,000 ಕೆಳಗಡೆ OTM P-ನ ಬೈ ಮಾಡಿದ್ದೀನಿ, 1,000 ಕಾಲ್ ಆಪ್ಷನ್ ಕೂಡ ಬೈ ಮಾಡಿದ್ದೀವಿ. ಈ ರೀತಿ ಮಾಡ್ತಾ ಇತ್ತು ಅಂದರೆ ಡೆಮೋ ತೋರಿಸ್ತಾ ಇದ್ದೀನಿ, ಬೈ ಮಾಡಿಲ್ಲ. ಸೊ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 37% ಇದೆ. ಬ್ರೇಕ್ ಇವನ್ ನೋಡಿ ನಿಮಗೆ 22,331ರಿಂದ 23,669 ಆಯಿತು. ಅಗೇನ್ ಈ ವ್ಯೂ ಯಾವಾಗ ವರ್ಕೌಟ್ ಆಗುತ್ತೆ, ನನಗೆ ರಿಸಲ್ಟ್ ವೀಕು ಮಾರ್ಕೆಟ್ ತುಂಬ ಆಚೆ ಈಚೆ ಆಗುತ್ತೆ, ಆದರೆ ಮುಂದಿನ ಈ ತಿಂಗಳು ಕೊನೆ ತನಕ ಮಾರ್ಕೆಟ್ ಏನು ಜಾಸ್ತಿ ಮೂವ್ಮೆಂಟ್ ಆಗಲ್ಲ, ಒಂದೇ ಕಡೆ ಕನ್ಸಾಲಿಡೇಷನ್ ಇದೆ. ಅಂದರೆ ಆದ್ರೂ ಒಂದು 500,000 ಪಾಯಿಂಟಲ್ಲೇ ಕನ್ಸಾಲಿಡೇಷನ್ ಆಗುತ್ತೆ. ಕೆಳಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿ ಇದೆ, ಮೇಲ್ಗಡೆ ಸ್ವಲ್ಪ ಪಾಸಿಟಿವ್ ಟು ಸೈಡ್ ವೇಸ್ ಆನ್ ಪಾಸಿಟಿವ್ ಬಯಾಸಲ್ಲಿ ಕ್ಲೋಸಿಂಗ್ ಆಗ್ಬೋದು ಅಂತ ವ್ಯೂ ಇದೆ ಅಂತಂದರೆ, ಅಂದರೆ 22,300ರಿಂದ ಮೇಲ್ಗಡೆ 23,669ಕ್ಕಿಂತ ಕೆಳಗಡೆ ಇಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಈ ಶಾರ್ಟ್ ಐರನ್ ಫ್ಲೈನ ನೀವು ಮಂತ್ಲಿ ಎಕ್ಸ್ಪೈರಿನಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಇದೆಲ್ಲದಲ್ಲೂ ನಿಮಗೆ ಬುಲ್ ಕಾಲ್ ಸ್ಪ್ರೆಡ್ ಜೊತೆಗೆ ಬುಲ್ ಪುಟ್ ಸ್ಪ್ರೆಡ್ ಅಂತಲೂ ಮಾಡ್ತಾ ಹೋಗ್ಬೋದು. ಅದೆಲ್ಲ ನೋಡಿ ಮಾರ್ಕೆಟ್ ಆಲ್ರೆಡಿ ಕರೆಕ್ಷನ್ ಆಗಿ ಪಿ ಕಡೆ ಜಾಸ್ತಿ ಬಬಲ್ ಆಗಿದ್ರೆ ಆ ರೀತಿ ಮಾಡ್ಬೋದು. ಬಟ್ ಇವಾಗ ಆ ರೀತಿ ಆಗಿಲ್ಲ, ಕಾಲ್ ಆಪ್ಷನ್ ಸೈಡೇ ಜಾಸ್ತಿ ಬಬಲ್ ಕಾಣಿಸ್ತಾ ಇರೋದು. ಆಪ್ಷನ್ ಚೈನಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗಿದೆ. ಹಾಗಾಗಿ ಬುಲ್ ಕಾಲ್ ಸ್ಪ್ರೆಡ್ ಒಂದು ಕ್ರೆಡಿಟ್ ಸ್ಟ್ರಾಟಜಿ, ಒಂದು ಡೆಬಿಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಸ್ಟ್ರಾಟಜಿ ಬಗ್ಗೆ ಸಪ್ರೇಟೇ ಮಾಡ್ತಾ ಹೋಗೋಣ. ಬಟ್ ಸ್ಟ್ರಾಟಜೀಸ್ಗಳು ಯಾವ್ದಿದೆ ಅಂತಂದರೆ ಈಗ ಈ ಥರದ್ದಿದೆ ಅಂತ ತೋರಿಸ್ತೆ. ಈಗೇನು ಯಾವುದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನಾವು ಇನ್ನೂ ಸಿಂಪಲ್ ಆಗಿ ನಾನು ಒಂದು ಸ್ಟ್ರ್ಯಾಂಗಲ್ನ ಮಾಡಿಟ್ಬಿಡ್ತೀನಿ ಅಂತ ಅನ್ನೋದಾದರೆ ನೋಡಿ, ಈಗ ಎಲ್ಲಿದೆ ಮಾರ್ಕೆಟ್ ಅದಕ್ಕಿಂತ 1,500 ಪಾಯಿಂಟ್ ಕೆಳಗಡೆದು P-ನ ನಾನು ಸೆಲ್ ಮಾಡ್ತೀನಿ, 1,500 ಪಾಯಿಂಟು ಮೇಲ್ಗಡೆದು C-ನ ನಾನು ಸೆಲ್ ಮಾಡ್ತೀನಿ ಅಂತ. ಅಫ್ಕೋರ್ಸ್ ಇದು ಹೆಡ್ಜ್ ಆಗಿಲ್ಲ, ಮತ್ತು ಹೆಡ್ಜ್ ಮಾಡಬೇಕು, ಹಿಂಗೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ನೀವು ಒಂದು ಹೆಡ್ಜಿಂಗ್ನ ನೀವು ತೊಗೊತೀನಿ ಅಂತ ಅಂದರೂ ಕೂಡ ನೀವು 8% ಪ್ರಾಫಿಟ್ ತೋರಿಸ್ತಾರೆ, ಮ್ಯಾಕ್ಸ್ ಪ್ರಾಫಿಟ್ಟು. ಇದಕ್ಕೆ ಒಂದು ಹೆಡ್ಜನ್ನು ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ನೀವು ಒಂದು 500 ಪಾಯಿಂಟ್ ಕೆಳಗಡೆ, ಅಂದರೆ ಬೇಸಿಕಲಿ ಅದೇನಾಗುತ್ತೆ, ಐರನ್ ಕಾಂಡರ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. 1,500 ಪಾಯಿಂಟ್ಗಳು ದೂರದ್ದು ಐರನ್ ಕಾಂಡರ್ ಕೂಡ ನೀವು ಮಾಡ್ಕೊತಾ ಹೋಗ್ಬೋದು. ಈಗ 96% ಅಂತ ತೋರಿಸ್ತಾ ಇದೆ ಇಲ್ಲಿ ಪ್ರಾಬಬಿಲಿಟಿ, ಯಾಕಂದರೆ ರೇಂಜು ಅಷ್ಟು ದೊಡ್ಡದಲ್ಲಿದೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಷನ್ಗಿಂತನೂ ಆಚೆ ತೊಗೊಂಡಿದ್ದೀವಿ, ಆದರೆ ಇದು ಸಾಕಾಗಲ್ಲ. ಅಂದರೆ 7% ಆಚೆ ಈಚೆ ಆಗ್ಬೋದು ಅಂತ ನಮ್ಮ ಮೂಮೆಂಟ್ ಇದೆ, ಅಷ್ಟೊಳಗೆ ಕ್ಲೋಸಿಂಗ್ ಆಗ್ಬೋದು ಅಂತ. ಇಷ್ಟೇ ನೀವು ತೊಗೊತಿದ್ರೆ ಆದರೂ ಕೂಡ ನೀವು ಇದಕ್ಕೆ ಹೆಡ್ಜಿಂಗ್ ಆ್ಯಡ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆವಾಗ ಸ್ವಲ್ಪ ನಿಮಗೆ ಲಾಸಲ್ಲಿ ಮ್ಯಾಕ್ಸ್ ಪ್ರಾಫಿಟಲ್ಲಿ ಕಮ್ಮಿ ಆಗುತ್ತೆ, ಬಟ್ ಸೇಫ್ ಇರ್ತೀರ. ಇನ್ನೂ ನಾನು ಸೇಫಾಗಿ ಹೋಗ್ತೀನಿ ಅಂದರೆ ನೀವೇನು ಮಾಡ್ಬೋದು, 1,500 ಪಾಯಿಂಟ್ ಬದಲಿಗಾಗಿ ನೀವು ಒಂದು ಸರಿಸುಮಾರು 2,000 ಪಾಯಿಂಟ್ಗಳು ದೂರ ಆಗ್ಬೋದು. ಅಂದರೆ ಆಲ್ಮೋಸ್ಟ್ ಅವಾಗ ಸ್ಟ್ಯಾಂಡರ್ಡ್ ಡಿವಿಷನ್ನ 2 ಹತ್ರ ಬಂದುಬಿಡ್ತೀರ. ಅಂದರೆ 20,500, ಇವಾಗ 22,500 20,500ಕ್ಕೆ ಹೋಗ್ಬೋದು. ಮೇಲ್ಗಡೆ 24,000 ಬದಲಿಗೆ 24,500 ನೀವು ಸೆಲ್ ಮಾಡ್ಬೋದು. ಅಂದರೆ ಒಂದು ಕಾಲ್ ಆಪ್ಷನ್ ಸೆಲ್ ಮಾಡ್ತಾ ಇದ್ದಾರೆ, ಒಂದು ಪುಟ್ ಆಪ್ಷನ್ ಸೆಲ್ ಮಾಡ್ತಾ ಇದ್ದೀರಾ. ಆವಾಗ ನೋಡಿ ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿವಿಷನ್ ಹತ್ರ ಬಂದ್ರಿ. ಒಂದು ಲಾಟಿಗೆ ನಿಮಗೆ ಅಂದರೆ 42,000ಕ್ಕೆ ಸ್ಟಿಲ್ 4% ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇದು ಅನ್ಲಿಮಿಟೆಡ್ ಲಾಸ್ ಹೇಳ್ತಾರೆ, ಯಾಕೆಂದರೆ ನಾನು ಹೆಡ್ಜ್ ತೊಗೊಂಡಿಲ್ಲ. ಜೊತೆಗೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟು 97% ಇದೆ. ಅಂದರೆ 2,000 ಪಾಯಿಂಟು ಮೇಲೆ 2,000
ಪಾಯಿಂಟ್ ಕೆಳಗೆ ಅಂತ ನೀವು ಮಾಡ್ತಾ ಇದ್ದೀರಾ ಈ ಸ್ಟ್ರಾಟಜಿನಲ್ಲಿ. ಸೊ 1870 ರೂಪಿ ಒಂದು ಲಾಟಿಗೆ ಸಿಗ್ತಾ ಹೋಗುತ್ತೆ. ಎಗೇನ್ ಬೇಕಾದಷ್ಟು ಸ್ಟ್ರಾಟಜೀಸ್ಗಳಿದೆ, ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ. ಎಗೇನ್ ಹೇಳ್ತಾ ಇದ್ದೀನಿ, ಆಪ್ಷನ್ ಸೆಲ್ಲಿಂಗು ತುಂಬ ಫೇವರಬಲ್ಲು ಆಪ್ಷನ್ ಬೈಯಿಂಗ್ ಕಂಪೇರ್ ಮಾಡಿದ್ರೆ, ಯಾಕೆಂದರೆ ಹಿಸ್ಟಾರಿಕಲಿ ವಿಕ್ಸು ಕ್ರ್ಯಾಶ್ ಆಗುವಂಥದ್ದು ಖಚಿತ. ಆದರೂ ಕೂಡ MTM ಅಲ್ಲಿ ವಾಲಟಿಲಿಟಿ ಕಾರಣದಿಂದಾಗಿ ತುಂಬ ದೊಡ್ಡದಾಗಿ ಲಾಸ್ಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಲಾಸ್ ನೋಡಿಕೊಂಡು ಅದಕ್ಕೆ ಇನ್ನೇನೋ ಮಾಡ್ತೀನಿ ಅಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟು ರಿಸಲ್ಟ್ ದಿನ ಮಾಡುವಂಥದ್ದು ತುಂಬ ಕಷ್ಟ. ಹಾಗಾಗಿ ನಿಮ್ಮ ಸ್ಟ್ರಾಟಜಿನೇ ರಿಫೈನ್ ಆಗಿರಲಿ, ಮೊದಲೇ ಫಿಕ್ಸ್ ಆಗಿಬಿಡಿ, ನನಗೆ ಇಷ್ಟು ಲಾಸ್ ನೋಡೋಕ್ಕಾಗುತ್ತೆ, ಇಷ್ಟು ಪ್ರಾಫಿಟ್ ಲಾಸ್ ನೋಡೋಕ್ಕಾಗುತ್ತೆ. ಸೊ ನನ್ನ ಕಡೆ ಹೋದಂಗೆ ನಾನು ಆದಂಗೆ ಮಾರ್ಕೆಟ್ ಆದರೆ ನನಗೆ ಒಂದು ಕನ್ಸಿಡರಬಲ್ ಆಗಿ ಪ್ರಾಫಿಟ್ ಆಗಬೇಕು, ಲಾಸ್ ಆದರೆ ನನಗೆ ತುಂಬ ದೊಡ್ಡ ಲಾಸ್ ಆಗಬಾರ್ದು. ಈ ಮೆಂಟಾಲಿಟಿ ಇರಬೇಕು. ಮಾರ್ಜಿನ್ ಅಷ್ಟೂ ಉಪಯೋಗಿಸ್ಕೊಳಂಗಿಲ್ಲ, ಯಾಕೆಂದರೆ ಈ ಟೈಮಲ್ಲಿ ಮಾರ್ಜಿನ್ ಫುಲ್ ಇಟ್ಕೊಂಡ್ರೆ ಕ್ಯಾಪಿಟಲ್ ಹೊಡ್ಸ್ಕೊತೀವಿ. ಹಾಗಾಗಿ ಕಮ್ಮಿ ಮಾರ್ಜಿನಲ್ಲಿ ಟ್ರೇಡ್ ಮಾಡಬೇಕು, ನೀವು ಅದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಈ ಸ್ಟ್ರಾಟಜಿಗಳನ್ನು ನೋಡಿಕೊಂಡು ಏನಾದರೂ ಅಟೆಂಡ್ ಮಾಡೋದಾದರೆ ಮಾಡ್ಬೋದು. ಅಫ್ಕೋರ್ಸ್ ಕ್ಯಾಶ್ ಮಾರ್ಕೆಟ್ ಇದ್ದೇ ಇರುತ್ತೆ, ಸ್ಟಾಕ್ಸ್ಗಳು ಇದ್ದೇ ಇರುತ್ತೆ, ಅದರಲ್ಲೂ ಕೂಡ ವಾಲಟಿಲಿಟಿ ಇದ್ದೇ ಇರುತ್ತೆ. ಸೊ ಒಂದು ವೀಕನ್ನು ನಾವು ಯಾವ ರೀತಿ ನಿಭಾಯಿಸ್ತೀವೋ ಅದ್ರ ಮೇಲೆ ಆಮೇಲೆ ಮಾರ್ಕೆಟ್ ಇದ್ದೇ ಇರುತ್ತೆ. ಏನು ಆಗಲಿ ಬಿಡಲಿ, ಇನ್ವೆಸ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾವುದಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅಂದರೆ, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣಂತೆ. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ಮತ್ತು ಮರಿದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.